ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ಪದೇ ಪದೇ ಚರ್ಚೆಗೊಳಗಾಗ್ತಾ ಇದೆ. ಒಂದು ವಿಷಯದ ಬಗ್ಗೆ ವಾದ ವಿವಾದಗಳು, ವಾಗ್ವಾದಗಳು ಮತ್ತು ಪರ ಮತ್ತು ವಿರೋಧ ವಾದಗಳು ಕೇಳಿಬರ್ತಾ ಇದೆ. ಆ ವಿಚಾರ ಯಾವುದು ಅಂತಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಇದು ನಮ್ಮೆಲ್ಲರನ್ನು, ಅಂದರೆ ನಮ್ಮ ಮಕ್ಕಳನ್ನು, ಮುಂಬರುವ ಪೀಳಿಗೆಯನ್ನು ಎಲ್ಲರನ್ನೂ ಪ್ರಭಾವಿಸುವಂಥ ವಿಚಾರ ಆಗಿರೋದ್ರಿಂದ ಈ ಬಗ್ಗೆ ಚರ್ಚೆ ಆಗೋದು ಅತ್ಯಂತ ಅವಶ್ಯಕ ಅಂತ ನನಗನ್ಸುತ್ತೆ. ಈಗ ಆಲ್ರೆಡಿ ಅದು ಇಂಪ್ಲಿಮೆಂಟ್ ಆಗಿದೆ. ಇಂಪ್ಲಿಮೆಂಟ್ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಸಲ ಚರ್ಚೆ ಆಗಿದೆ. ಎಲ್ಲರ ಒಪಿನಿಯನ್ಗಳನ್ನ ತೆಗೆದುಕೊಳ್ಳಲಾಗಿದೆ. ಆದರೂ ಕೂಡ ಕೆಲವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಮಾಡೋರನ್ನ ನಾವು ಇವರು ಬರೀ ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಾವು ಪರಿಗಣಿಸದೆ ಅವ್ರ ಮಾತಲ್ಲಿ ಏನಾದರೂ ಸತ್ಯಾಂಶಗಳಿರಬಹುದಾ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಕೂಡ ಇದೆ. ಸೊ ಹೀಗಾಗಿ ಜೊತೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದರಲ್ಲಿ ಏನಿದೆ ವಿಚಾರ, ನಮ್ಮ ಮಾತೃಭಾಷೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಿದೆ, ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಿದೆ, ನಮ್ಮ ಉದ್ಯೋಗ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಿದೆ, ನಮ್ಮ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಇದರಲ್ಲಿ ಏನಿದೆ, ನಮ್ಮ ಬದುಕು ಮುಂದಿನ ದಿನಗಳಲ್ಲಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಇವತ್ತು ಎಜುಕೇಷನಿಸ್ಟ್ ಅಂದರೆ ಶಿಕ್ಷಣ ತಜ್ಞರು ಮತ್ತು ಭಾರತೀಯ ಜನತಾ ಪಕ್ಷದ ವಕ್ತಾರರು ಆಗಿರುವಂಥ ಅಶೋಕ್ ಗೌಡ ಅವರಿದ್ದಾರೆ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಎಸ್ ಅಶೋಕ್ ಸರ್, ಮೊದಲನೇದಾಗಿ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಬಂದಿದ್ದಕ್ಕಾಗಿ. ಸೊ ಮೊದಲನೇ ಪ್ರಶ್ನೆ ನಿಮಗೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದನ್ನು ತರುವಂಥ ಅವಶ್ಯಕತೆ ಏನಿತ್ತು? 1986 ಇದ್ದಂಥ ಪಾಲಿಸಿನಲ್ಲಿ ಏನು ದೋಷಗಳಿದ್ದು? ಬೇಸಿಕಲಿ ಏನಂದರೆ, ಭಾರತದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು. ಮೆಕ್ಕೆಲೆ ಅನ್ನತಕ್ಕಂತಹ ಒಬ್ಬರು ಯಾರು ಬ್ರಿಟಿಷರಿದ್ದರು, ಅವರು ಭಾರತದಲ್ಲಿ ಒಂದು ಶಿಕ್ಷಣ ನೀತಿಯನ್ನು 19ನೇ ಶತಮಾನದಲ್ಲಿ ತರ್ತಾರೆ. ಅವರು ತನ್ನಂತಹ ಒಂದು ಶಿಕ್ಷಣ ನೀತಿ ಏನಿತ್ತು ಅದು ಬ್ರಿಟಿಷ್ಮಯವಾಗಿತ್ತು. ಆ ಬ್ರಿಟಿಷ್ಮಯವಾಗಿದ್ದಂತಹ ಶಿಕ್ಷಣ ನೀತಿ ಏನಿತ್ತು ಅದು ನಮ್ಮನ್ನ ಗುಲಾಮರಾಗಿ ಮಾಡಲಿಕ್ಕೆ ಅದು ಸಿದ್ಧವಾಗಿತ್ತು. ಅಂದರೆ ಅದು ಪ್ರತಿ ಸತಿನೂ ಅಷ್ಟೇ ನಮ್ಮಲ್ಲಿ ಗುರುಕುಲ್ ಎಜುಕೇಷನ್ ಸಿಸ್ಟಮ್ ಅಂತೇನಿತ್ತು ಅದು 1-to-1 ಲರ್ನಿಂಗ್ ಅಥವಾ ಯೂನಿಟ್ಸ್ ಆಫ್ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಅಂತೇಳಿ. ಅಂದರೆ ಪ್ರತಿಯೊಂದು ಮಗುನೂ ಸಹ ಅವ್ರು ಹುಟ್ಟಿದ ಕೂಡಲೇ ಅವ್ರು ಹುಟ್ಟಿದಂತಹ ಪರಿಸರ ಅಥವಾ ಅವ್ರ ತಂದೆ ತಾಯಿಯ ಜೆನೆಟಿಕಲ್ ಕೋಡಿಂಗ್ ಅಂತ ಏನು ಹೇಳ್ತೀವಿ ಅಥವಾ DNA ಅಂತ ಏನು ಹೇಳ್ತೀವಿ, ಅದ್ರ ಮೂಲಕ ಅವ್ರದ್ದೊಂದು ಒಂದು ಬ್ರೈನ್ ಡೆವಲಪ್ ಆಗಿರುತ್ತೆ. ಕರೆಕ್ಟ್. ಆ ಬ್ರೈನ್ ಏನು ಡೆವಲಪ್ ಆಗಿರುತ್ತೆ ಅದರಲ್ಲಿ ಒಂದಷ್ಟು ಸ್ಕಿಲ್ ಸೆಟ್ಸ್ ಇರುತ್ತೆ. ಆ ಸ್ಕಿಲ್ ಸೆಟ್ಸ್ನ ನಮ್ಮ ಗುರುಕುಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ, ಅಂದರೆ ಪ್ರಿಯರ್ ಟು ಮೆಕೆಲೆ ಎಜುಕೇಷನ್ ಸಿಸ್ಟಮ್, ಅವ್ರು ಐಡೆಂಟಿಫೈ ಮಾಡಿ ಯಾರು ಗುರು ಇರ್ತಿದ್ರು ಅಥವಾ ಯಾರು ಆಚಾರ್ಯರು ಇರ್ತಿದ್ರು ಅವ್ರು ಐಡೆಂಟಿಫೈ ಮಾಡಿ ಅವ್ರಿಗೆ ಬೇಕಾದಂತಹ ಸ್ಕಿಲ್ ಸೆಟ್ನ ಅವ್ರು ಕೊಡ್ತಿದ್ರು. ಅಂದರೆ ಉದಾಹರಣೆಗೆ ನೀವು ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಮಹಾಭಾರತ ಅಥವಾ ರಾಮಾಯಣದಲ್ಲಿ ನೋಡಿ, ಒಬ್ಬ ಖಡ್ಗ ಎತ್ಕೊಂಡು ಓಡಾಡ್ತಿದ್ದ, ಇನ್ನೊಬ್ಬ ಗದೆ, ಇನ್ನೊಬ್ಬ ಬಿಲ್ಲು, ಇನ್ನೊಬ್ಬ ಆ ರೀತಿ ಮಾಡ್ತಿದ್ದು. ಅಂದರೆ ಆ ಸ್ಕಿಲ್ ಅವ್ರಿಗಿತ್ತು. ಆ ಸ್ಕಿಲ್ನ ನಾವು ಎನ್ಹಾನ್ಸ್ ಮಾಡ್ತಿದ್ದೀವಿ ಅಂತ ಹೇಳ್ತಕ್ಕಂತಹ ಒಂದು ವಿಚಾರ ಆಗಿತ್ತು. ತದನಂತರದಲ್ಲಿ ಮೆಕೆಲೆ ಏನು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಒಂದೇ ನೀತಿ, ಸ್ಕಿಲ್ ಸೆಟ್ ಐಡೆಂಟಿಫಿಕೇಷನ್ ಆಗಲಿಲ್ಲ. ಪ್ರತಿಯೊಬ್ಬರು ನೀನು ಇದು ಓದಲೇಬೇಕಪ್ಪ, ಕಂಟೆಂಟ್ ಓರಿಯೆಂಟೆಡ್ ಅಂತಂದರೆ ನೀನು 1ನೇ ಕ್ಲಾಸಿಗೆ ಬಂದಾಗ ನೀನು ಇಷ್ಟು ಮ್ಯಾಥ್ಸ್ ಕಲಿಬೇಕು, 10ನೇ ಕ್ಲಾಸಿಗೆ ಬಂದಾಗ ಇಷ್ಟು ಮ್ಯಾಥ್ಸ್ ಕಲಿಬೇಕು, 1ನೇ ಕ್ಲಾಸಲ್ಲಿದ್ದಾಗ ನೀನು ಇಷ್ಟು ಲ್ಯಾಂಗ್ವೇಜ್ ಕಲಿಬೇಕು, 10ನೇ ಕ್ಲಾಸಲ್ಲಿದ್ದಾಗ ಇಷ್ಟು ಲ್ಯಾಂಗ್ವೇಜ್ ಕಲಿಬೇಕು ಅಂತಕ್ಕಂತಹ ಒಂದು ಮ್ಯಾಪಿಂಗ್ ಮಾಡಿ ಕೊಟ್ಬಿಟ್ಟಿದ್ರು. ನಾವೆಲ್ಲರೂ ಸಹ ನನಗೆ ನಿಮಗೆ ನಿಮ್ಮಲ್ಲಿರತಕ್ಕಂಥ ಸ್ಕಿಲ್ಗೆ ನನ್ನಲ್ಲಿರ್ತಕ್ಕಂಥ ಸ್ಕಿಲ್ ಏನೂ ವ್ಯತ್ಯಾಸ ಇರಲಿಲ್ವೇ? ಆ ಥರ ಏನಿರಲಿಲ್ಲ. ಅದೇ ಥರ ಕಂಟಿನ್ಯೂ ಆಯಿತು. ತದನಂತರದಲ್ಲಿ 1947 ಈ ನೀತಿಯನ್ನು ಬದಲಾವಣೆ ಮಾಡಬೇಕಿತ್ತು. ಬದಲಾವಣೆ ಆಗಲಿಲ್ಲ. 65 ಸ್ಟಾರ್ಟ್ ಆದಂತಹ ಫಸ್ಟ್ ರಾಷ್ಟ್ರೀಯ ಶಿಕ್ಷಣ ನೀತಿ 68 ಲಾಗೂ ಆಗುತ್ತೆ. ಸ್ವಲ್ಪ ವಿಚಾರಗಳನ್ನು ಅದರಲ್ಲಿ ಅಳವಡಿಸ್ಕೊಳ್ತಾರೆ. ಏನು ತುಂಬ ಏನು ಇರಲೇ ಇಲ್ಲ ಅಂತಲ್ಲ. 86 ಸಹ ಒಂದಷ್ಟು ವಿಚಾರಗಳನ್ನು ಬದಲಾವಣೆ ಮಾಡ್ತಾರೆ. ಏನು ತುಂಬ ಜಾಸ್ತಿ ಅಲ್ಲ. ನಾವು ಮೆಕೆಲೆ ಎಜುಕೇಷನ್ ಸಿಸ್ಟಮ್ಗೆ 68 86 ತುಂಬ ಬದಲಾವಣೆ ಮಾಡಿದ್ವಾ? ಏನು ಬದಲಾವಣೆ ಜಾಸ್ತಿ ಏನು ಮಾಡಿರಲಿಲ್ಲ. ಸ್ವಲ್ಪ ವಿಚಾರಗಳನ್ನು ಗಮನ ಹರಿಸ್ತೀವಿ ಅಷ್ಟೇ. ಈಗೇನು ಮಾಡ್ತಿದ್ದೀವಿ ಅಂದರೆ, ನನಗೊಂದು ಡೌಟ್ ಈಗ ನೋಡಿ, ಅಂದರೆ 47 ಸ್ವಾತಂತ್ರ್ಯ ಬಂತು, 21 ವರ್ಷಗಳ ನಂತರ ನಮ್ಮ ಎಜುಕೇಷನ್ ಪಾಲಿಸಿ ಬದಲಾಗಿದ್ದ? ಫಸ್ಟ್ ಮೊದಲನೇ ಬಾರಿಗೆ 21 ವರ್ಷ ಆಯಿತು ತೆಗೆದುಕೊಂಡು. ಅಂದರೆ ಅದಕ್ಕಿಂತ ಮುಂಚೆ ಏನು ಅದು ಏನಿತ್ತು ಮುಂಚೆ ಮೆಕೆಲೆ ಎಜುಕೇಷನ್ ಸಿಸ್ಟಮ್ ಅಂತ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ರು. ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಅಂತ ಏನಿತ್ತು ಅದನ್ನೇ 1968 ಕಂಟಿನ್ಯೂ ಮಾಡಿದ್ರು. ಮೊದಲನೇ ಬಾರಿಗೆ ಆ ಭಾರತದಲ್ಲಿ 1968 ಭಾರತದ ಒಂದಷ್ಟು ವಿಚಾರಗಳನ್ನು ಸೇರಿಸಿದ್ರು. ನಂತರ 86 ಒಂದಷ್ಟು ವಿಚಾರಗಳನ್ನ ಸೇರಿಸಿದ್ರು. ಒಂದು ಸ್ವಲ್ಪ ಜಾಸ್ತಿ ಏನಲ್ಲ. ಅದು ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಗುರುಕುಲ್ ಎಜುಕೇಷನ್ ಸಿಸ್ಟಮ್ ಏನಿತ್ತು ಇದನ್ನು ಮುಂಚೆ, ಅಂದರೆ ಪೋಸ್ಟ್ ಈ ಎಲ್ಲ ಪಾಲಿಸೀಸ್ಗಿಂತ, ಅಂದರೆ ನ್ಯಾಷನಲ್ ಪಾಲಿಸಿ ಎಜುಕೇಷನ್ ಪಾಲಿಸೀಸ್ಗಿಂತ ಮುಂಚೆ 2ನೇ ಮಹಾಯುದ್ಧ ಆದಾಗ, ವಿಶ್ವಯುದ್ಧ ಆದಾಗ
ಆಗ ತುಂಬ ಜನಕ್ಕೆ ಅನಿಸುತ್ತೆ ನಾವು ಎಲ್ಲೋ ಏನೋ ತಪ್ಪು ಮಾಡ್ತಿದ್ದೀವಿ ಅಂತ ಹೇಳಿ. ಮೊದಲನೇ ಯುದ್ಧ ಆಗುತ್ತೆ, ಎರಡನೇ ಯುದ್ಧ ಆಗುತ್ತೆ, ಎಲ್ಲೋ ಏನೋ ತಪ್ಪು ಮಾಡ್ತಿದ್ದೀವಿ ಅಂತ ಹೇಳಿ ಯುನೈಟೆಡ್ ನೇಷನಲ್ಲಿ ಎಲ್ಲರೂ ಸೇರಿ ಒಂದು ಕಡೆಗೆ ಜಿನಿವಾ ಕಾನ್ಫರೆನ್ಸ್ ಅಂತ ಮಾಡ್ತಾರೆ. ಆ ಜಿನಿವಾ ಕಾನ್ಫರೆನ್ಸಲ್ಲಿ ಒಂದು ಕಾಲ್ ತಗೊಳ್ತಾರೆ. ನಮ್ಮ ಶಿಕ್ಷಣ ನೀತಿ ಏನೋ ಒಂದು ರೀತಿಯಲ್ಲಿ ಮಾರ್ಪಡಬೇಕಾಗಿದೆ. ಇಲ್ಲಿ ನಾವು ಏನು ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ವ್ಯಾಲ್ಯೂ ಸಿಸ್ಟಮ್ಸ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಎಲ್ಲ ಒಂದಷ್ಟು ದೇಶಗಳು ಸೇರಿಕೊಂಡು ಒಂದು ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ 1930s ಸ್ಟಾರ್ಟ್ ಆಗುತ್ತೆ. ಒಂದು ಸುಮಾರು 10-15 ವರ್ಷ ಅವರು ರಿಸರ್ಚ್ ಮಾಡಿ, ಭಾರತದಲ್ಲೂ ಬಂದು ರಿಸರ್ಚ್ ಮಾಡಿ, ಗುರುಕುಲ್ ಎಜುಕೇಷನ್ ಸಿಸ್ಟಮ್ನ ರಿಸರ್ಚ್ ಮಾಡಿ, ಆಮೇಲೆ ಆಗ ತುಂಬ ಪ್ರಚಲಿತವಾದಂತಹ ರಿಸರ್ಚರ್ಸ್ ಯಾರಿದ್ರು, ಎಜುಕೇಷನ್ ರಿಸರ್ಚರ್ಸು, ಲೈಕ್ ಉದಾಹರಣೆಗೆ ಮಾಂಟೆಸರಿ ಆಗಲಿ ಅಥವಾ ರೆಜಿಲೋ ಅಮಿಲೋ ಆಗಲಿ, ಇಂಥವ್ರನ್ನೆಲ್ಲ ಮಾತಾಡಿಸಿ ಮತ್ತು ಹ್ಯೂಮನ್ ಸೈಕಾಲಜಿಕಲ್ ರಿಸರ್ಚರ್ಸ್ನೆಲ್ಲ ತೆಗೆದುಕೊಂಡು ಜಿನಿವಾ ಕಾನ್ಫರೆನ್ಸಲ್ಲಿ, ತದನಂತರದಲ್ಲಾದಂತಹ ಜಿನಿವಾ ಕಾನ್ಫರೆನ್ಸ್ 1950s ಒಂದು ಆಗುತ್ತೆ. ಆಗ ಅವ್ರು ಡಿಸೈಡ್ ಮಾಡ್ತಾರೆ ವಿ ನೀಡ್ ಟು ಹ್ಯಾವ್ ವರ್ಲ್ಡ್ ಎಜುಕೇಷನ್ ಪಾಲಿಸಿ ಅಂತ ಹೇಳಿ. ಆ ವರ್ಲ್ಡ್ ಎಜುಕೇಷನ್ ಪಾಲಿಸಿನಲ್ಲಿ ಏನು ಮಾಡ್ತಾರೆ, ನಮ್ಮ ಯೂನಿಟ್ಸ್ ಆಫ್ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಏನಿತ್ತು ಗುರುಕುಲಲ್ಲಿ, ಅಥವಾ ಅದನ್ನು ಎನ್ಕ್ವೈರಿ ಮಾಡ್ಯೂಲ್ಸಲ್ಲಿ ಏನು ಟೀಚ್ ಮಾಡ್ತಿದ್ವಿ, ಅಥವಾ ಇನ್ನೂ ಹೇಳಬೇಕಾದ್ರೆ ಪೆಡಾಗೋಜಿಕಲ್ ಲರ್ನಿಂಗ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಹೇಗೆ ಪಾಠ ಮಾಡಬೇಕು ಅನ್ನತಕ್ಕಂತಹ ವಿಚಾರ, ಅದನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಅವರೇನು ಮಾಡ್ತಾರೆ, ಇದಕ್ಕೆಲ್ಲದಕ್ಕೂ ಸರಿಯಾಗಿ ಒಂದು ಬೋರ್ಡ್ ಆಗಬೇಕು, ಇಂಟರ್ನ್ಯಾಷನಲ್ ಬ್ರ್ಯಾಕೆಲೆಟ್ ಅಂತ ಬೋರ್ಡ್ ಆಗಬೇಕು ಅಂತ ಹೇಳಿ ಒಂದು ಬೋರ್ಡ್ ಮಾಡ್ತಾರೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಅದು ಹೆಡ್ ಕ್ವಾರ್ಟರ್ಸ್ ಆಗುತ್ತೆ. ಅದು 160 ದೇಶಗಳಲ್ಲಿ ಇದು ಅಡಾಪ್ಟ್ ಆಗುತ್ತೆ. ಅವತ್ತು ಸುಮಾರು 190 ದೇಶಗಳಿದ್ರೂ ಸಹ 160 ದೇಶಗಳಲ್ಲಿ ನಾವು ಇದನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತಾರೆ. ನಮ್ಮ ಭಾರತದಲ್ಲೂ ಸಹ ಅನೇಕ ವರ್ಷಗಳಾದ ಮೇಲೆ IB ಕರಿಕ್ಯುಲಮ್ ಅಂತ ಬರುತ್ತೆ. ಈಗ ಏನಕ್ಕೆ IB ಕರಿಕ್ಯುಲಮ್ಗೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ರಿಲೇಟ್ ಮಾಡ್ತಿದ್ದೀನಿ ಅಂದರೆ, ಅದರಲ್ಲಿ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಏನಿತ್ತು, ಅಥವಾ ಎನ್ಕ್ವೈರಿ ಸೈಕಲ್ಸ್ ಏನಿತ್ತು, ಅಥವಾ ಡಿಸ್ಕವರಿ ಸೈಕಲ್ಸ್ ಏನಿತ್ತು, ಅಥವಾ ನಲಿಕಲಿ ಅನ್ನತಕ್ಕಂತಹ ಮೆಥಡ್ ನಮ್ಮಲ್ಲಿ ತುಂಬ ಉಪಯೋಗಿಸ್ತಾರೆ. ನಲಿಕಲಿ ಅಂತ ಹೇಳಿ ಅಂದರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿ. ಇದೆಲ್ಲ ವಿಚಾರಗಳನ್ನು ಸಹ ಅಕಾಮಿಡೇಟ್ ಮಾಡ್ತಕ್ಕಂತಹ ಪಾಲಿಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಅಂದರೆ IB ಕರಿಕ್ಯುಲಮ್ಗೆ ನಾವು ಏನು IB ಅಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಕೆಲೆಟು, ಅವರು ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಬೋರ್ಡ್ ಇದೆ. ಅಂದರೆ ಈಗ ನಮ್ಮ CBSE ಬೋರ್ಡ್ ಹೇಗಿದೆ, ಅಥವಾ ಸ್ಟೇಟ್ ಬೋರ್ಡ್, ಕರ್ನಾಟಕದಲ್ಲಿ ಸ್ಟೇಟ್ ಬೋರ್ಡ್, ಕರ್ನಾಟಕ SLC ಬೋರ್ಡ್ ಅಂತ ಏನು ಹೇಳ್ತೀವಿ, ಹಾಗೆ IB ಬೋರ್ಡ್ ಅಂತ ಒಂದಿದೆ. IB ಬೋರ್ಡಲ್ಲಿ ನಾವೇನಾದರೂ ಅಫಿಲಿಯೇಟ್ ಆದರೆ, ನಮ್ಮ ಶಾಲೆಗಳು ಅಫಿಲಿಯೇಟ್ ಆದರೆ, ಆ ಬೋರ್ಡ್ಗೆ ಸುಮಾರು 2 ಲಕ್ಷ ರೂಪಾಯಿ ಪ್ರತಿ ವರ್ಷ ಪ್ರತಿ ಮಗು ಕಟ್ಟಬೇಕು ನಾವು. ಆಮೇಲೆ ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡಬೇಕು. ಅಂದರೆ ಸುಮಾರು ನಿಮಗೆ 4-5 ಲಕ್ಷ ಫೀಸ್ ಆಗಿಬಿಡುತ್ತೆ ಒಂದು ಮಗುಗೆ. ಆಮೇಲೆ ಅದರ ಒಂದಷ್ಟು ಆಗು ಹೋಗುಗಳೆಲ್ಲ ನೋಡಿಕೊಂಡು, ಆ ಬ್ಯಾಂಕ್ ಕಟ್ತಕ್ಕಂಥ ಸಾಲನೋ ಅಥವಾ ಬಾಡಿಗೆನೋ ಇದೆಲ್ಲ ನೋಡಿಕೊಂಡ್ರೆ ಒಂದು ಮಗುಗೆ ಸುಮಾರು ಒಂದು 5 ಲಕ್ಷಕ್ಕಿಂತ ಕಡಿಮೆ ಫೀಸ್ ಅಂತೂ ಚಾರ್ಜ್ ಮಾಡೋಕ್ಕೆ ಆಗಲ್ಲ. ಅಂದರೆ ಈಗ ಆ ಎನ್ಕ್ವೈರಿ ಮಾಡೆಲ್ಸ್ನ ನಮ್ಮ ಸ್ಟೇಟ್ ಬೋರ್ಡ್ ಸ್ಕೂಲ್ಸ್ನಲ್ಲಿ ಅಥವಾ CBSE ಸ್ಕೂಲ್ಸಲ್ಲಿ ಅಥವಾ ICSE ಸ್ಕೂಲ್ಸಲ್ಲಿ ತಂದರೆ ನಮಗೆ ಅದೇ ಕಾಸ್ಟು, ತಾವು 5 ಲಕ್ಷಕ್ಕೆ ಏನು ಕೊಡ್ತಿದ್ದಾರೆ ಅವರು, ನಾವು ಅದೇ ಕಾಸ್ಟ್ನ ಸುಮಾರು 20,000, 30,000, 50,000ದಲ್ಲೂ ಸಹ ಮಕ್ಕಳಿಗೆ ಕೊಡ್ತಕ್ಕಂಥ ಕ್ಷಮತೆನ ಇನ್ನೊಂದು 15-20 ವರ್ಷದಲ್ಲಿ ಬೆಳೆಸ್ಬೋದು. ಆ ರೀತಿಯ ಒಂದು ಎಜುಕೇಷನ್ ಪಾಲಿಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಮೋಸ್ಟ್ ಇಂಪಾರ್ಟೆಂಟು, ನನ್ನ ಸ್ಕಿಲ್ ಸೆಟ್ಸ್ ಏನಿದೆ ಐಡೆಂಟಿಫೈ ಆಗುತ್ತೆ. ನನ್ನ ಸ್ಕಿಲ್ ಸೆಟ್ಸ್ಗೆ ನಾನು ಮುಂದೆ ಏನಾಗಬಹುದು ಅನ್ನೋದನ್ನು ನಾನೇ ಐಡೆಂಟಿಫೈ ಮಾಡ್ಕೊಬೋದು. ನನಗೆ ನನ್ನ ಟೀಚರ್ಸ್ ಹೇಳ್ತಕ್ಕಂಥ ಅವಶ್ಯಕತೆ ಇರಲ್ಲ, ನನ್ನ ಫ್ಯಾಕಲ್ಟಿ ಹೇಳ್ತಕ್ಕಂಥ ಅವಶ್ಯಕತೆ ಇರಲ್ಲ. ನಾನೇ ಐಡೆಂಟಿಫೈ ಮಾಡ್ಕೊಬೋದು, ನನ್ನಲ್ಲಿ ಪಾರಿಣಿತ್ಯತೆ ಇದೆ, ನಾನು ಇದರಲ್ಲಿ ಮುಂದೆ ಹೋರಿದ್ರೆ ನನಗೆ ಸಕ್ಸಸ್ಸು ಸಿಗುತ್ತೆ ಅಂತ ಹೇಳಿ. ಸಕ್ಸಸ್ ಈಸ್ ನಾಟ್ ರಿಲೇಟೆಡ್ ಟು ಮನಿ, ಸಕ್ಸಸ್ ರಿಲೇಟೆಡ್ ಟು ದ ಎಂಜಾಯಬಿಲಿಟಿ ಆಫ್ ದ ಜಾಬ್ ವಾಟ್ ವಿ ಡೂ. ಸೊ ನಾವು ಸಂತೋಷ ಪಡ್ತಿದ್ದೀವಾ, ನನಗೆ ಸಂತೋಷಕ್ಕಿಂತ ನಾನು ಇನ್ನೂ ಒಂದು ಪದ ಉಪಯೋಗಿಸ್ತೀನಿ, ಆನಂದ. ನಂಗೆ ಆನಂದ ಸಿಗ್ತಿದೆಯಾ ಅಂದರೆ ಆ ಆನಂದದಲ್ಲಿ ನಾನು ಸಕ್ಸಸ್ ಕಾಣ್ತೀನಿ ಅಂತ ಹೇಳಿ. ಸೊ ಅದ್ರಲ್ಲಿ ದುಡ್ಡಿಲ್ಲದೆ ಇರ್ಬೋದು, ಅದು ಬೇರೆ ವಿಚಾರ. ದುಡ್ಡು ಇದ್ರೂ ಇರಬಹುದು, ಅದು ಬೇರೆ ವಿಚಾರ. ಆನಂದ ಕಂಡುಕೊಂಡ್ರೆ ಜಾಬಲ್ಲಿ ದುಡ್ಡು ಬಂದೇ ಬರುತ್ತೆ ನನ್ನ ಪ್ರಕಾರ, ಅಲ್ವಾ? ಬಂದರೂ ಬರ್ಬೋದು. ನೀವು ಯಾವಾಗ ಎಂಜಾಯ್ ಮಾಡ್ತೀರಿ ನಿಮ್ಮ ಜಾಬನ್ನು, ಹೌದು, ಅವಾಗ ಸರ್ಟನ್ಲಿ ಅದು ಬಂದರೂ ಬರ್ಬೋದು, ಬರದೇ ಇದ್ರೂ ಇರ್ಬೋದು. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಆನಂದ ಸಿಗ್ತಿದ್ಯಾ, ನನಗೆ ಕೆಲಸ ಅನಿಸ್ತಿಲ್ವಾ, ನಂಗೆ ಸಂತೋಷ ಸಿಗ್ತಿದ್ಯಾ, ಅದು ಯಾಕಂದ್ರೆ ನನ್ನ ಸ್ಕಿಲ್ ಅಲ್ವಾ ಅದು. ನನಗೆ ನೀವು ಹೇಳಿದಿರ್ತಕ್ಕಂಥ ಸ್ಕಿಲ್ ಅಲ್ಲ, ಅಂದರೆ ಯಾರು ಇನ್ನೊಬ್ರು ಹೇಳಿರ್ತಕ್ಕಂಥ ಸ್ಕಿಲ್ ಅಲ್ಲ, ನಂದೇ ಸ್ಕಿಲ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನಾವು ಸಮಾಜನ ಹೇಗೆ ಕಟ್ತೀವಿ ಅನ್ನತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನಲ್ಲಿ ನೀವು ಒಂದು ಎನ್ಕ್ವೈರಿ ಬೇಸ್ಡ್ ಬಗ್ಗೆ ಹೇಳಿದ್ರಿ. ಅಂದರೆ
ಈಗ IB ಬೋರ್ಡಲ್ಲಿ ಏನಿದೆಯೋ ಅದೇ ವಿಚಾರಗಳನ್ನ ಇಲ್ಲಿ ಕೂಡ ನೀವು ತರ್ತಾ ಇದ್ದೀರಿ ಅಂತ ನಮ್ಮ ಮಾತನ್ನು ಹೇಳಿದ್ರಿ. ಹೆಚ್ಚು ಕಮ್ಮಿ ಅದೇ ವಿಚಾರಗಳನ್ನ ನೀವು ತರ್ತಾ ಇದ್ರಿ. ಇದ್ರ ಹೊರತುಪಡಿಸಿದ್ರೆ ಇದು ಎನ್ಕ್ವೈರಿ ಬೇಸ್ಡು ಅಥವಾ ಗುರುಕುಲ ಮಾಡೆಲ್ ಅಂತ ನೀವೇನು ಹೇಳಿದ್ರಿ. ಇನ್ನೊಂದು ನೀವು ಏನು ಹೇಳಿ, ಇದು ನಮ್ಮ ಮುಂಚೆ ಇದ್ದಂಥದ್ದೇ ಮತ್ತೆ ನಾವು ಏನು ಹೇಳಿ ಒಂದು ರೀತಿನಲ್ಲಿ ಏನಂದ್ರೆ ಇದು ಮೆಕ್ಕಿಲೆ ಅವ್ರು ಬಂದು ಮಾಡ್ಲಿಕ್ಕಿಂತ ಮುಂಚೆನೆ ನಮ್ಮಲ್ಲಿ ಇದ್ದಿದ್ದಂಥದ್ದು. ನಮ್ಮಲ್ಲಿ ಏನಾಗಿತ್ತು ಅಂದ್ರೆ 1-to-1 ಲರ್ನಿಂಗ್ ಕೊಡ್ತಾ ಇದ್ವಿ. ಒಬ್ರು ಗುರು ಇದ್ರು, ಒಬ್ಬ ಆಚಾರ್ಯರಿದ್ರು, ಅಥವಾ ಒಬ್ಬರು ಅಧ್ಯಾಪಕರಿದ್ರು, ಒಬ್ಬ ಉಪಾಧ್ಯಾಯ ಇದ್ರು. ಅವರುಗಳು ನಮಗೆ ಒಂದಷ್ಟು ಜನ ಮಕ್ಕಳನ್ನ ಕುಳಿಸ್ಕೊಂಡು ಪಾಠ ಮಾಡ್ತಿದ್ರು. ಎಷ್ಟು ಜನ ಇದ್ರು? ಒಂದು 6 ಜನ ಇದ್ರು, 12 ಜನ ಇದ್ರು, 20-25 ಜನ ಇದ್ರು. ಈಗೇನಾಗುತ್ತೆ ಅಂತಂದರೆ ನಾವು PTR ಅಂತ ಏನು ಹೇಳ್ತೇವೆ, ಪೀಪಲ್ ಟು ಟೀಚರ್ಸ್ ರೇಷಿಯೋ ಇದೆ, ಅದೂ ಸಹ ಇದರಲ್ಲಿ ಡೆಲಾಬ್ರೇಟ್ ಆಗಿದೆ. 1:25ಗಿಂತ ಜಾಸ್ತಿ ಇರಬಾರ್ದು ಮ್ಯಾಕ್ಸ್. ಅಂದರೆ ಒಂದು ಟೀಚರ್ಗೆ 25 ಜನ ಮಕ್ಕಳು ಮಾತ್ರ ಮಾಡಬೇಕು ಅಂತ ರಿಸರ್ಚ್ ಏನು ಹೇಳುತ್ತೆ, 18 ಜನ ಅಂತ ಹೇಳುತ್ತೆ. ಇನ್ನು ಸಣ್ಣ ಮಕ್ಕಳಿಗೆ 13 ಜನ ಅಂತ ಹೇಳುತ್ತೆ. ಸ್ವಲ್ಪ ಮಕ್ಕಳಿಗೆ ಅಂದರೆ ಗ್ರೇಡ್ 3 ನಂತರದಲ್ಲಿ 18 ಅಂತ ಹೇಳುತ್ತೆ. ಗ್ರೇಡ್ 5 ನಂತರ ಅದು ಹೇಳುತ್ತೆ 22-23ಕ್ಕೆ ಅಕಾಮಿಡೇಟ್ ಮಾಡುವಂತ. ಈಗ ಸದ್ಯಕ್ಕೆ ನಮ್ಮಲ್ಲಿ ಇರತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ವೈಸು 1:25 is a better number. Yes. So than 1:60, which is currently in the market. ಅಂದರೆ ಎಜುಕೇಷನ್ ಫೀಲ್ಡಲ್ಲಿ 1:25, let us bring it to 1:25. Later we can amend it into the something more better. So PTR ಸಹ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಗುರುಕುಲ ಎಜುಕೇಷನ್ ಸಿಸ್ಟಮಲ್ಲಿ PTR ಇಂಪಾರ್ಟೆಂಟ್ ಆಗಿತ್ತು. ಈಗ ನಮ್ಮಲ್ಲಿ ಅಷ್ಟು ಏಕಂದ್ರೆ ಜನಸಂಖ್ಯೆ ಜಾಸ್ತಿ ಇದೀವಿ, ಟೀಚರ್ಸ್ ರಿಸೋರ್ಸ್ ಕಡಿಮೆ ಇದೆ. ಸೊ ಇದು ಒಂದು ವಿಚಾರ ಆದರೆ ಇದು ಬಟ್ ಇದಷ್ಟೇ ಅಲ್ಲ ಅಂತ ಅನ್ಕೋತೀನಿ ಅಲ್ವಾ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ಎನ್ಕ್ವೈರಿ ಬೇಸ್ಡ್ ಗುರುಕುಲ್ ಮಾದರಿಯ ಬರುತ್ತೆ ಅನ್ನೋದು ಒಂದಾದರೆ, ಇನ್ನೂ ಒಂದು ತುಂಬ ಮುಖ್ಯವಾದ ವಿಚಾರ ಅಂತಂದರೆ ನಮ್ಮ ಭಾಷೆಯ ಬಗ್ಗೆ, ನಮ್ಮ ದೇಶದ ಹಿಸ್ಟ್ರಿ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಹೆಮ್ಮೆ ಪಟ್ಕೊಳ್ಳುವಂಥ ಒಂದು ಏನು ಹೇಳಿ ಒಂದು ಭಾವನೆ ಕ್ರಿಯೇಟ್ ಆಗಬೇಕು. ಈಗ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಹಿಸ್ಟ್ರಿ ಓದೋಕ್ಕೆ ಒಂದು ಇಂಟ್ರೆಸ್ಟಿಂಗೂ ಇಲ್ಲ, ಓದಬೇಕನ್ಸಲ್ಲ. ಎರಡನೇದು ಅದು ಓದಿದರೆ ನಮಗೇನು ಹೆಮ್ಮೆನೇ ಬರಲ್ಲ. ನಾವೇನು ನಮ್ಮ ದೇಶ ತುಂಬ ಒಳ್ಳೆಯ ದೇಶ, ನಾವು ವೀರರ ದೇಶ, ನಾವು ಶೂರರ ದೇಶ, ನಮ್ಮನ್ನು ನಾವು ಕಾಪಾಡ್ಕೊಂಡ್ವಿ, ಎಂಥದ್ದು ಅನಿಸಲ್ಲ. ನಾವು ಒಂದು ಹೇಡಿಗಳ ದೇಶ, ನಾವೊಂದು ಏನು ಹೇಳಿ ಒಳಜಗಳ ಮಾಡ್ಕೊಂಡಿರುವಂಥ ದೇಶ, ನಾವು ಹೊಟ್ಟೆ ಕಿಚ್ಚಿಪಡುವಂಥ ದೇಶ, ನಾವು ನನಗೂ ಲಾಭ ಆಗುತ್ತಂದ್ರೆ ನಾನು ವೈರಿಗೆ ಸಹಾಯ ಮಾಡುವಂಥ ದೇಶ, ಈ ಥರದ್ದೇ ಒಂದು ಭಾವ ಕ್ರಿಯೇಟ್ ಆಗುತ್ತೆ ಹಿಸ್ಟ್ರಿ ನೋಡ್ತಾ ಇದ್ರೆ. ಬಟ್ ಇದು ಅಲ್ಲ ಹಿಸ್ಟ್ರಿ ನಮ್ಮದು, ಇದು ಇರ್ಬೋದು, ಬಟ್ ಇದೇ ಅಷ್ಟೇ ಅಲ್ವಾ. ಸೊ ಹೀಗಾಗಿ ಇದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ಬಂದಿದೆ ಈ ಒಂದು ಇದರಲ್ಲಿ ನಾವು ತುಂಬ ಎಲಾಬ್ರೇಟ್ ಮಾಡಿ ಹೇಳಿದ್ದಾರೆ. ಏನಂದರೆ ಹಿಸ್ಟ್ರಿನ ನಾವು ಏನು ಮಾಡ್ತಿದ್ವಿ ಅಂದರೆ, ಈಗ ನಾವು ನೋಡಿದ್ದೇವೆ ಹಿಸ್ಟ್ರಿನ ಮೊಘಲ್ಸಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಅದಕ್ಕಿಂತ ಮುಂಚೆ ಒಬ್ಬ ಪುಲಕೇಶನ್ ರೆಕಗ್ನೈಸ್ ಮಾಡ್ತಿದ್ವಿ, ಹರ್ಷವರ್ಧನ್ ರೆಕಗ್ನೈಸ್ ಮಾಡ್ತಿದ್ವಿ, ಅಶೋಕನ್ ರೆಕಗ್ನೈಸ್ ಮಾಡ್ತಿದ್ವಿ. ಅಶೋಕಗಿಂತ ಮುಂಚೆ ನಮ್ಮಲ್ಲಿ ಹಿಸ್ಟ್ರಿನೇ ಇರಲಿಲ್ವೇ? ಹಾಗಾದರೆ ಅಶೋಕಗೆ ಒಂದು 3,000 ವರ್ಷಗಳ ಇತಿಹಾಸ. ಅಲ್ಲಿಗೆ 3,000 ವರ್ಷಗಳ ಇತಿಹಾಸಕ್ಕಿಂತ ಇಂಚೆ ಹಿಸ್ಟ್ರಿನೇ ಇರಲಿಲ್ಲ ನಮ್ಮಲ್ಲಿ, ತುಂಬ ಇತ್ತು ಹಿಸ್ಟ್ರಿ. ಆಮೇಲೆ ಈಗ ಏನು ಹೇಳ್ತಿದ್ದೀವಿ ನಾವು, ಬರೀ ಮೊಘಲರ ಅನಾಲಿಸಿಸ್ ಮಾತ್ರ ಮಾಡ್ತಿದ್ದೀವಿ. ಆ ಮೊಘಲರ ಅನಾಲಿಸಿಸ್ ಬಿಟ್ಟು ಮಿಕ್ಕಿದ್ದು ಯಾವುದೂ ಮಾಡಲ್ಲ. ಚರಿತ್ರೆನಲ್ಲಿ ನಾವು ಏನು ಕಲಿಬೇಕಾಗಿದೆ ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್. ಯಾಕೆ ಒಬ್ಬ ರಾಜ ಅಥವಾ ಒಂದು ಡೈನಾಸ್ಟಿಕ್, ಚಂದ್ರಗುಪ್ತ ಮೌರ್ಯ ಅಂತ ತೆಗೆದುಕೊಳ್ಳೋಣ, ಅವನು ಯಾಕೆ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ದ, ಅವನಿಗಿದ್ದಂತಹ ಒಂದು ವಾತಾವರಣ ಏನಿತ್ತು. ಅದೇ ತದನಂತರದಲ್ಲಿ ಅಶೋಕ ನಂತರದಲ್ಲಿ ಯಾಕೆ ಆ ಡೈನಾಸ್ಟಿಕ್ ಅಷ್ಟು ಗ್ಲೋರಿಫಿಕೇಶನ್ ಆಗಲಿಲ್ಲ, ಅಥವಾ ವಿಜಯನಗರ ಸಾಮ್ರಾಜ್ಯನ ಕೃಷ್ಣದೇವರಾಯ ಆದಮೇಲೆ ಯಾಕೆ ಅದು ಡೆಸ್ಟ್ರಾಯ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನೇ ಲಾಸ್ಟ್ ಒಡೆಯ ಅಲ್ಲ, ಹಾಗೆ ಔರಂಗಜೇಬನೇ ಲಾಸ್ಟ್ ಒಡೆಯ ಅಲ್ಲ ಮೊಘಲ್ಸಲ್ಲಿ. ಹೇಗೆ ಅದು ಡೆಸ್ಟ್ರಾಯ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಕಾರಣಗಳೇನು ಅಂದರೆ ಹೇಗೆ ಅವ್ರು ಉಟ್ಕೊಂಡ್ರು, ಅವ್ರು ಮಾಡಿದಂತಹ ಕೆಲಸಗಳೇನು, ತದನಂತರದಲ್ಲಿ ಅವ್ರು ಯಾಕೆ ಬಿದ್ದರು ಅನ್ನತಕ್ಕಂತಹ ಒಂದು ವಿಶ್ಲೇಷಣೆ ತುಂಬ ಮುಖ್ಯವಾಗಿತ್ತು. ಈಗೇನು ಮಾಡ್ತಾರೆ ಎನ್ಕ್ವೈರಿ ಮಾಡಲಲ್ಲಿ, ಈಗ ನಾನು ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಮ್ಮಲ್ಲಿ ಏನಿತ್ತು ಮುಂಚೆ ಅಂದರೆ, ಒಂದು 20 ಪಕ್ಷಿಗಳ ಬಗ್ಗೆ ಎಲ್ಲರೂ ಓದ್ತಿದ್ವಿ. ನಮ್ಮ ಕ್ಲಾಸಲ್ಲಿ ಒಂದು 50 ಜನ ಅಥವಾ 60 ಜನ ಇರ್ತಿದ್ವಿ. ಒಂದು 20 ಪಕ್ಷಿಗಳು ನಮ್ಮ ಟೀಚರ್ ಹೇಳ್ತಿದ್ರು. ಪ್ಯಾರೆಟ್ ಬಗ್ಗೆ ಹೇಳ್ತಿದ್ರು, ಕ್ರೋ ಬಗ್ಗೆ ಹೇಳ್ತಿದ್ರು, ಈಗಲ್ ಬಗ್ಗೆ ಹೇಳ್ತಿದ್ರು, ವಲ್ಚರ್ ಬಗ್ಗೆ ಹೇಳ್ತಿದ್ರು, ಅಥವಾ ಗುಬ್ಬಚ್ಚಿ ಬಗ್ಗೆ ಹೇಳ್ತಿದ್ರು, ಎಲ್ಲ ಹೇಳ್ತಿದ್ರು. ಎಲ್ಲನೂ ಏನೋ ಗುಬ್ಬಚ್ಚಿ ಇಲ್ಲಿ ಇಡ್ತು, ಅದರ ಕತೆ ಇದು ಅಂತ ಹೇಳ್ತಿದ್ರು. ಇದು ನಮಗೆ ಕಲಿಸ್ತಿದೆ ಅಂತದ್ದು, ಅದು ಕಂಟೆಂಟ್ ಓರಿಯೆಂಟೆಡು. ಈಗ ಎನ್ಕ್ವೈರಿ ಸೈಕಲಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು ನಮ್ಮ ಕ್ಲಾಸ್ಮೇಟು, ನಾನು ಇದ್ದೀನಿ, ಈಗ ಇಲ್ಲಿ ಇವರು ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಾನೇನು ಮಾಡ್ತೀನಿ, ನನಗೆ ಇಂಟ್ರೆಸ್ಟು ಪಿಕಾಕು, ನಿಮ್ಗೆ ಇಂಟ್ರೆಸ್ಟ್ ವಲ್ಚರ್, ನೀವು ತಗೊಳ್ತೀರಾ ವಲ್ಚರ್ ಬಗ್ಗೆ, ನಾನು ಪಿಕಾಕ್ ಬಗ್ಗೆ ಓದ್ತೀನಿ. 6 ವಾರಗಳ ಕಾಲ ಮಾಡ್ಯೂಲಲ್ಲಿ ನಾನು ಪಿಕಾಕ್ ಎಲ್ಲೆಲ್ಲಿ ಸಿಗುತ್ತೆ, ಅದು ಮೇಲ್ ಪಿಕಾಕ್ ಏನು, ಫಿಮೇಲ್ ಪಿಕಾಕ್ ಏನು, ಅದರ ನೆಕ್ಸ್ಟ್ ಜನ್ರೇಷನ್ ಏನು, ಅದರ ಹಿಸ್ಟ್ರಿ ಏನು, ಅದರ ಜಿಯೋಗ್ರಫಿ ಏನು, ಅದರ ಫಿಸಿಕ್ಸ್ ಏನು, ಅದರ ಕೆಮಿಸ್ಟ್ರಿ ಏನು, ಅದರ ಬಯಾಲಜಿ ಏನು, ಅದರ ಅರ್ಥಮೆಟಿಕ್ ಏನು, ಅದರ ಆಲ್ಜಿಬ್ರಾ ಏನು, ಆಮೇಲೆ ಅದರ ಭಾಷೆ ಏನು, ಅದನ್ನೆಲ್ಲನೂ ಸಹ ನಾನು ಓದ್ತೀನಿ 6 ವಾರ. ನೀವು ವಲ್ಚರ್ ಬಗ್ಗೆ ಓದ್ತೀರಾ. ಆಮೇಲೆ ಇಲ್ಲಿ ಮೇಡಮ್ ಅವರು ಕ್ರೋ ಬಗ್ಗೆ ಓದ್ತಾರೆ. ನಾವೇನು ಮಾಡ್ತೀವಿ, 4ನೇ ವಾರದಲ್ಲಿ 3 ಜನ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. 5ನೇ ವಾರದಲ್ಲಿ ನಮಗೆ ರಿವ್ಯೂ ಆಗುತ್ತೆ.
6ನೇ ವಾರದಲ್ಲಿ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಈಗ ರಿಸರ್ಚ್ ಮಾಡೋದು ನಿಮಗೂ ಗೊತ್ತಿರುತ್ತೆ, ನನಗೂ ಗೊತ್ತಿರುತ್ತೆ. ತದನಂತರದಲ್ಲಿ ಏನಾಗುತ್ತೆ, ನಾನು ಪೀಕಾಕ್ ಬಗ್ಗೆ ಓದಿದ್ದೀನಿ, ನನಗೆ ವಲ್ಚರ್ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ. ಆದರೆ ಯಾವತ್ತೋ ಒಂದು ವರ್ಷ, ಯಾವತ್ತೋ ಒಂದು ದಿವಸ ನಂಗೆ ವಲ್ಚರ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಾನು ನೀಟಾಗಿ ಹೇಗೆ ರಿಸರ್ಚ್ ಮಾಡೋದು ಗೊತ್ತಿದೆ. ಈ ರೀತಿಯ ಒಂದು ಪೆಡಗಾಜಿಕಲ್ ಲರ್ನಿಂಗ್ಸ್ನ ನಮಗೆ ಬರ್ತದೆ. ಈಗ ಹಿಸ್ಟ್ರಿಗೆ ಸ್ಪೆಸಿಫಿಕ್ಕಾಗಿ ಬಂದಾಗ, ಅಂದರೆ ನಾನು ಹಿಸ್ಟ್ರಿಗೆ ಬಂದಾಗ ನಾವು ಎಲ್ಲ ಕೊಟ್ಟಿದ್ದೀವಿ. ಏನು, ಭಾರತದಲ್ಲಿ ಮೊಘಲರು ಅಂತ ಕೊಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಕೊಡ್ತೀವಿ. ಬೇಕಾಗಿಲ್ಲ. ಒಂದು ಡೈನಾಸ್ಟಿನ ನೀವು ಓದಿ, ಇನ್ನೊಂದು ಡೈನಾಸ್ಟಿನ ನಾನು ಓದ್ತೀನಿ, ಇನ್ನೊಂದು ಡೈನಾಸ್ಟಿನ ಮೇಡಮ್ ಅವ್ರು ಓದ್ತಾರೆ. ಆಗ ನಾವು 3 ಜನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ರಿಸರ್ಚ್ ಮಾಡೋದು ಹೇಗೆ ಅಂತ ಗೊತ್ತು, ಅದು ಸ್ಟಾರ್ಟ್ ಆಗಿದ್ದು ಹೇಗೆ ಅಂತ ಗೊತ್ತು, ಹೆಂಡ್ ಆಗೋದು ಹೇಗೆ ಅಂತ ಗೊತ್ತು. ನಾವು ಎಕ್ಸ್ಚೇಂಜ್ ಮಾಡ್ಕೊಬೋದಲ್ವಾ, ನಾವು ಎನ್ಕ್ವೈರಿ ಮಾಡ್ಕೊಬೋದಲ್ವಾ. ಹಾಗೆ ಒಂದು ಹಿಸ್ಟ್ರಿ ಆದರೆ ನಮ್ಮಲ್ಲಿ ಬರೀ ಶೂರರು ವೀರರು ಅಲ್ಲ, ನಮ್ಮಲ್ಲಿ ಆದಿಶಂಕರಾಚಾರ್ಯರ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ದೀವಿ. ಯಾಕೆಂದರೆ ಆದಿಶಂಕರಾಚಾರ್ಯರು ಈ ದೇಶದಲ್ಲಿ ಇಲ್ಲದೇ ಇದ್ದಿದ್ರೆ ಈ ದೇಶ ಬೇರೆ ರೀತಿ ಆಗ್ತಿತ್ತು. ಹಾಗೆ ಜಿಂಗೇಸ್ ಖಾನ್ ಅನ್ನೋನು ಮಂಗೋಲಿಯಾದಲ್ಲಿದ್ದಂತಹ ಒಬ್ಬ ರಾಜ, ಅವನು ಇಲ್ಲದೇ ಇದ್ದರೆ ಈ ದೇಶ, ಈ ಪ್ರಪಂಚ ಬೇರೆ ಆಗ್ತಿತ್ತು. ಓಟ್ಮಾನ್ ಎಂಪೈರ್, ಟರ್ಕಿನಲ್ಲಿ ಆಳದಂತಹ ಓಟ್ಮಾನ್ ಎಂಪೈರ್, ಅವ್ರು ಇಲ್ಲದೇ ಇದ್ದರೆ ಈ ದೇಶ, ಈ ಪ್ರಪಂಚ ಬೇರೆ ಆಗ್ತಿತ್ತು. ಅಶೋಕ, ಅಲೆಕ್ಸಾಂಡರು, ಇವರೆಲ್ಲ, ಆಮೇಲೆ ರಾಜರಾಜ ಚೋಳ ಇಲ್ಲದೇ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಅನೇಕ ವಿಚಾರಗಳೇ ಇರ್ತಾ ಇರಲಿಲ್ಲ, ಅಥವಾ ಅನೇಕ ವಿಚಾರಗಳು ಬರ್ತಾನೆ ಇರಲಿಲ್ಲ. ಹೀಗೆ ಅನೇಕ ಜನ ಚರಿತ್ರೆಯಲ್ಲಿ ಪ್ರಮುಖವಾದಂತಹ ವಿಚಾರಕರಿದ್ದಾರೆ. ಅದು ನಾನು ಹೇಳ್ತಿರೋದು ಭಾರತದ ಇತಿಹಾಸನೇ ಅಲ್ಲ, ಇಡೀ ಪ್ರಪಂಚದ ಇತಿಹಾಸದಲ್ಲೂ ಇದ್ದಾರೆ. ಸೊ ಈಗ ಜೀಸಸ್ ಕ್ರೈಸ್ಟ್ನ ಮತ್ತು ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಮಾತ್ರ ನಾವು ಬದಲಾವಣೆಕಾರರಾಗಿ ನೋಡ್ತಿದ್ದೀವಾ, ಅಥವಾ ಇವ್ರನ್ನ ಬಿಟ್ಟು ಬದಲಾವಣೆಕಾರರು ಯಾರೂ ಇರಲಿಲ್ವೇ? ಆದಿಶಂಕರಾಚಾರ್ಯರನ್ನ ನಾವು ಅಷ್ಟು ಸುಲಭವಾಗಿ ಮರೆತು ಬಿಟ್ಟಿದ್ದೀವಿ. ಯಾಕೆ ನಾವು ಆದಿಶಂಕರಾಚಾರ್ಯರಿಗೆ ಒಂದೇ ಒಂದು ಲೈನ್ ಹೇಳ್ತಾರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಇತ್ತೀಚೆಗೆ ನಾವು ಓದ್ತಿದ್ದಾಗ ಆದಿಶಂಕರಾಚಾರ್ಯ ಯಾರು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಚರಿತ್ರೆನಲ್ಲಿ ಯಾವುದೋ ಗುರುಪೀಠಕ್ಕೆ ಹೋಗ್ತಿದ್ದವ್ರಿಗೆ ಮಾತ್ರ ಗೊತ್ತಿತ್ತು ಶಂಕರಾಚಾರ್ಯರು. ನಾವೇನೋ ಧರ್ಮಗುರು ಅಂದ್ಕೊಂಡಿದ್ವಿ ಅವ್ರನ್ನ. ಧರ್ಮಗುರು ಅಲ್ಲ ಅವರು, ಅವ್ರು ರೆವಲ್ಯೂಷನರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಾದ್ರೂ ಭಗವಂತನ ನಮಗೆ ನಿಮಗೆ ತಲುಪಿಸಿದ್ರು ಅಂದರೆ ಅದು ಆದಿಶಂಕರಾಚಾರ್ಯರು. ಅಂದರೆ ಒಬ್ಬ ಶೂದ್ರ, ಬಟ್ಟೆ ಒಗಿತಿದ್ದಂತಹ ಒಬ್ಬ ಅಗಸನಿಗೆ ಅಥವಾ ಚಪ್ಪಲಿ ಹೊಲಿತಿದ್ದಂತಹ ಒಬ್ಬ ವ್ಯಕ್ತಿಗೆ ನೀನು ಪರಮಾತ್ಮನ ಕಾಣಬಹುದು ನಿನ್ನ ಕೆಲಸದಲ್ಲಿ ಅಂತ ತೋರಿಸ್ತವರು ಆದಿಶಂಕರಾಚಾರ್ಯರು. ತದನಂತರದಲ್ಲಿ ತುಂಬ ಜನ ರಿಫಾರ್ಮ್ಸ್ ಬರ್ತಾರೆ. ಅಕ್ಕ ಮಹಾದೇವಿನೂ ಬರ್ತಾರೆ, ಬಸವಣ್ಣನೂ ಬರ್ತಾರೆ, ತಮಿಳ್ನಾಡಲ್ಲಿ ಅನೇಕ ಜನ ಬರ್ತಾರೆ ರಿಫಾರ್ಮರ್ಸು, ಹಾಗೆ ಮಹಾರಾಷ್ಟ್ರದಲ್ಲಿ ಅನೇಕ ಜನ ರಿಫಾರ್ಮರ್ಸ್ ಬರ್ತಾರೆ. ಇವರೆಲ್ಲನೂ ಸಹ ಭಕ್ತಿ ಮೂಮೆಂಟ್ನ ಆದಿನಲ್ಲಿ ಬಂದವರು. ನಾವು ಈ ಭಕ್ತಿ ಮೂಮೆಂಟ್ನ ಆದಿನೂ ಮರ್ತುಬಿಟ್ವಿ. ಆಗ ಬಂದಂತಹ ಟೆಂಪಲ್ ಹಿಸ್ಟ್ರಿ ಮರ್ತ್ವಿ, ಆಗ ಬಂದಂತಹ ಆರ್ಕಿಟೆಕ್ಚರಲ್ ಹಿಸ್ಟ್ರಿ ಮರ್ತ್ವಿ, ಇದೆಲ್ಲ ಮರ್ತುಬಿಟ್ವಿ. ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಧರ್ಮದಲ್ಲಿ ಆ ಧರ್ಮನ ಹೇಗೆ ವೇದಾಸ್ ಇತ್ತು, ಹೇಗೆ ಆ ವೇದಾಸ್ ಉಪನಿಷತ್ಸ್ ಆಯಿತು, ಉಪನಿಷತ್ಸು ಪುರಾಣಸ್ ಆಯಿತು, ಪುರಾಣಸು ಅತ್ಯಂತ ಸಿಂಪ್ಲಿಫೈಡ್ ಧರ್ಮ ಆಗಾಯ್ತು. ಏನಾಯಿತು ಆದಿಶಂಕರಾಚಾರ್ಯರು ಮತ್ತು ಆ ಆದಿಶಂಕರಾಚಾರ್ಯರು ತದನಂತರದಲ್ಲಿ ಬಂದಂತಹ ಭಾಷೆ ಮಾಡಿಫಿಕೇಶನ್ ಏನಾಯಿತು. ಸಂಸ್ಕೃತ ಇತ್ತು, ಕನ್ನಡನೂ ಇತ್ತು, ತಮಿಳು ಇತ್ತು. ಆದರೆ ನನಗೆ ನಿಮಗೆ ಮಾತಾಡಲಿಕ್ಕೆ ಹಳಗನ್ನಡ ಅಥವಾ ಯಾವುದೋ ಒಂದು ಇತ್ತು. ಈ ನುಡಿಗನ್ನಡ ಅನ್ನೋದೇನಿತ್ತು, ವಚನ ಸಾಹಿತ್ಯ ಏನಿತ್ತು, ದಾಸ ಸಾಹಿತ್ಯ ಏನಿತ್ತು, ಅದೆಲ್ಲ ಬಂದಿದ್ದು ಭಕ್ತಿ ಮೂಮೆಂಟಲ್ಲಿ. ನಾವು ಇದನ್ನೆಲ್ಲ ಎಲ್ಲಿ ಹೇಳಿದ್ದೀವಿ ನಮ್ಮ ಚರಿತ್ರೆಯಲ್ಲಿ? ಇದೆಲ್ಲವೂ ಹೇಳೋದಕ್ಕೆ ಯಾಕೆ ಹೇಳೋಕ್ಕಾಗ್ತಿರ್ಲಿಲ್ಲ ಅಂದರೆ ನಾವು ಕಂಟೆಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ. ಈಗ ಚರಿತ್ರೆಯಲ್ಲಿ ನಾವು ಏನು ಹೇಳಿದ್ವಿ, ಒಂದು ಎನ್ಕ್ವೈರಿ ಸೈಕಲಲ್ಲಿ ಹಿಸ್ಟ್ರಿನಲ್ಲಿ ಅಸ್ಯೂಮ್ ಮಾಡೋಣ, ತಾವು ಮೊಘಲರ ಬಗ್ಗೆ ಮಾಡಿದೆ, ನಾನು ಅಶೋಕ ಬಗ್ಗೆ ಮಾಡಿದೆ, ಮೇಡಮ್ ಅವರು ಓಮ್ ಎಂಪೈರ್ ಬಗ್ಗೆ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ನಾವು 3 ಜನ ಎಕ್ಸ್ಚೇಂಜ್ ಮಾಡ್ಕೊಂಡು. ಈಗ ಲೆಟ್ಸ್ ಕಮ್ ಟು ರಿಲಿಜನ್ಸ್. ನೀವು ಇಸ್ಲಾಂ ಬಗ್ಗೆ ಮಾಡ್ತೀರಾ, ನಾನು ಕ್ರಿಶ್ಚಿಯಾನಿಟಿ ಬಗ್ಗೆ ಮಾಡ್ತೀನಿ, ಮೇಡಮ್ ಅವರು ಹಿಂದೂಯಿಸಮ್ ಬಗ್ಗೆ ಮಾಡ್ತಾರೆ. ಆಗ ನಾವು 3 ಜನ ಕಲಿತು ನಾವು 3 ಜನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಆಗ್ಲಿಲ್ವೇ? ಯಾಕಂದ್ರೆ ನಾವು ಕಂಟೆಂಟ್ಗೆ ಹೋಗ್ತಾ ಇದ್ವಿ, ನಾವು ಕ್ವಾಲಿಟೇಟಿವ್ ಎಜುಕೇಷನ್ ಲರ್ನಿಂಗ್ ಹೋಗ್ತಿರ್ಲಿಲ್ಲ. ಅದು ಕ್ವಾಲಿಟೇಟಿವ್ ಎಜುಕೇಷನ್ ಲರ್ನಿಂಗ್ ಬರುತ್ತೆ ಚರಿತ್ರೆಯಲ್ಲಾಗಲಿ ಇದರಲ್ಲಾಗಲಿ. ನೆಕ್ಸ್ಟ್ ಇನ್ನೊಂದು ಮಾತೃಭಾಷೆ ಬಗ್ಗೆ ಮಾತಾಡ್ತೀನಿ. ಇದು ತುಂಬ ಮುಖ್ಯವಾದ ಪ್ರಶ್ನೆ, ಇದನ್ನು ಕೇಳಿ. ಯಾಕೆಂದರೆ ನಾವು ಇವತ್ತು ನಾನು ಬೆಳಿಗ್ಗೆ ಒಬ್ಬ ಸ್ಟೂಡೆಂಟ್ ಫೋನ್ ಮಾಡಿದ್ದ. ನಿನ್ನೆ ಅವ್ರ ತಂದೆ ಫೋನ್ ಮಾಡಿದ್ರು, ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಮಾತಾಡಿದ್ರು, ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿದ್ರು, ಕಳಿಸಿ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಅವನು ಬರೀ ಇಂಗ್ಲೀಷ್ ಅಷ್ಟೇ ಓದಿದ್ದಾನೆ. ಇವತ್ತು ಅವನು ಜೊತೆ ಕನ್ನಡದ ಹುಡುಗ ಅವನು, ಬಟ್ ಅವ್ನಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಸರಿಯಾಗಿ, ಕನ್ನಡ ಓದೋಕ್ಕೆ ಬರಲ್ಲ ಸರಿಯಾಗಿ, ಕನ್ನಡ ಬರೆಯೋಕ್ಕೆ ಬರಲ್ಲ ಸರಿ. ಇದು ಬರೀ ಕನ್ನಡದ ಮಾತ್ರವಲ್ಲ, ಇದು ಎಲ್ಲ ಭಾಷೆಯ ವಿದ್ಯಾರ್ಥಿಗಳು ಮಕ್ಕಳು ಎದುರಿಸ್ತಾ ಇರುವಂಥ ಸಮಸ್ಯೆ. ನಾನು ಹಿಂದಿ ಭಾಷಿಕರಿದಾರಲ್ಲ, ನಮ್ಮ ಬೆಂಗಳೂರಲ್ಲಿ ಸುಮಾರು ಜನ ಹಿಂದಿ ಏಟ್ಸ್ ಇದ್ದಾರೆ, ಉತ್ತರ ಭಾರತದಿಂದ ಬಂದಿದ್ದಾರೆ. ನಮ್ಗಿಂತ ಹೆಚ್ಚು ಇಂಗ್ಲೀಷ್ ಬಳಸೋರು ಅವ್ರ ಮಕ್ಕಳು. ನಾವೆಲ್ಲೋ ಒಂದು ಕಡೆ ಕನ್ನಡ ಬಳಸ್ತೀವಿ, ಅವ್ರ ಮಕ್ಕಳು ಎಲ್ಲೂ ಹಿಂದಿ ಬಳಸಲ್ಲ, ಅವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅಂದರೆ ರೀಜ್ನಲ್ ಲ್ಯಾಂಗ್ವೇಜ್ಗಳು, ನಮ್ಮ ಮಾತೃಭಾಷೆಗಳು ಕಳೆದು ಹೋಗ್ತಾ ಇದೆ.
ಅನ್ನೋದು. ನನ್ನ ಪರ್ಸ್ನಲ್ ಆಗಿ ಈಗ ನಾನು ಕನ್ನಡದ ಬಗ್ಗೆ ಪ್ರೀತಿ ಉಳ್ಳವನಾಗಿ ನನ್ನ ಸ್ಕೂಲಲ್ಲಿ ಕಲಿಸಿದ್ರು ನಾನು ಹೆಂಗೆ ಕಲಿಸ್ಬೇಕು ಅಂತ ನಾನು ಅರ್ಥ ಮಾಡ್ಕೊಂಡು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಹಂಗೆ ಮಾಡೋಕ್ಕಾಗಲ್ಲ, ಎಲ್ರಿಗೂ ಮಾಡೋಕ್ಕಾಗಲ್ಲ. ನನಗೂ ಅದು ಸಫಲ ಆಗ್ಬೋದು, ವಿಫಲ ಆಗ್ಬೋದು. ಬಟ್ ಸ್ಕೂಲಲ್ಲೇ ಅದು ಇದ್ದರೆ ಅದು ತುಂಬ ಒಳ್ಳೆಯದು. ಅದಾಗುತ್ತಾ ಈ ಮೂಲಕ, ಅಥವಾ ಇನ್ನೊಂದೇನೋ ರಿಟ್ ಪೆಟಿಷನ್ ಹಾಕಿ ಇನ್ನೊಂದೇನೋ ಲೂಪ್ ಹೋಲ್ ಹುಡುಕಿ ಮತ್ತೆ ಈಗಾಗಲೇ ತುಂಬಾ ಜನ ಸ್ಕೂಲ್ಗಳು ಯೋಚನೆ ಮಾಡ್ತಿದ್ದಾರೆ ರಿಟ್ ಪೆಟಿಷನ್ ಅದ್ರ ಬಗ್ಗೆ ಇರ್ಲಿ, ಅದು ಸಪರೇಟ್ ವಿಚಾರ. ಬಟ್ NEP ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈಗ ತುಂಬಾ ರಿಸರ್ಚರ್ಸು ಸಹ ಅಂದ್ರೆ 1920s ಆದಂತಹ ರಿಸರ್ಚಲ್ಲೂ ಸಹ ಅಮೆರಿಕದಲ್ಲಿ ದೊಡ್ಡ ರಿಸರ್ಚ್ ಆಗಿದ್ದಾಗ ಅದರಲ್ಲಿ ಏನು ಹೇಳ್ತಾರೆ, ಮಾತೃಭಾಷೆನಲ್ಲಿ ನೀವು ಯಾರಾದರೂ ಕಲಿಸಿದ್ರೆ ನಿಮಗೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಮಾತೃಭಾಷೆ ಅಂದರೆ ಏನು ಅಂದರೆ ತಾಯಿ ಮಾತಾಡ್ತಕ್ಕಂಥ ಭಾಷೆ, ಅಂದರೆ ತಂದೆ ಅಲ್ಲ, ಅದು ತಾಯಿನೇ. ಯಾಕೆಂದರೆ ತಾಯಿ ಹೊಟ್ಟೆ ಒಳಗಡೆ ಮಗು ಇರುತ್ತೆ, ಅದಿನ್ನೂ ಆಚೆನೆ ಬಂದಿರಲ್ಲ. ಆ ಫ್ಯೂಟಸ್ ಆಗಿ ಅದು ಯಾವ ಬ್ರೈನ್ ಮ್ಯಾಪಿಂಗ್ ಆಗ್ತಾ ಹೋಗುತ್ತೆ. ಆಗಲೇ ಸಹ ತಾಯಿ ಯಾವ ರೀತಿ ತನ್ನ ಕನಸುಗಳನ್ನು ಕಾಣ್ತಾಳೆ, ತಾಯಿ ಯಾವ ರೀತಿಯ ಪುಸ್ತಕಗಳನ್ನು ಓದ್ತಾಳೆ, ತಾಯಿ ಯಾವ ರೀತಿಯ ಭಾಷೆ ಮಾತಾಡ್ತಾಳೆ, ಆ ಭಾಷೆ ಎಲ್ಲವನ್ನೂ ಸಹ ಮಗು ಗ್ರಹಣೆ ಮಾಡ್ಕೊಳ್ತಾ ಹೋಗುತ್ತೆ. ಆ ಮಗು ಗ್ರಹಣೆ ಮಾಡಿಕೊಂಡು ಆ ಇನಿಷಿಯಲ್ ಡೇಸ್ನಲ್ಲಿ ಅದು ಮಾತಾಡೋಕ್ಕೂ ಸ್ಟಾರ್ಟ್ ಮಾಡಿರಲ್ಲ, ಆದರೆ ಅದರ ಕನಸೇನಿದೆ, ಅದರ ಆಚಾರ ವಿಚಾರಗಳೇನಿದ್ದಾವೆ ಎಲ್ಲ ತಾಯಿ ಥ್ರೂ ಅದಕ್ಕೆ ಹೋಗ್ತಾ ಇರುತ್ತೆ. ಅದು ಹುಟ್ಟಿದ ನಂತರ ಆಗ ಇನ್ಫ್ಲೂಯೆನ್ಸ್ ಮಾಡೋರು ತಂದೆ ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅವರ ಎಲ್ಲ ಸುತ್ತಮುತ್ತ ಒಂದು ಪರಿಸರ ಇರುತ್ತೆ. ಆ ಪರಿಸರದಲ್ಲಿ ಬೆಳೆದಂತಹ ಮಗುಗೇನಿರುತ್ತೆ ಅದು ನೀವು ಯಾವತ್ತೇ ನೋಡಿ, ನೀವು ಕನ್ಸು ಕಾಣೋದು ನಾನು ಕನ್ಸು ಕಾಣೋದು ಕನ್ನಡದಲ್ಲಿ. ಅದೇ ಒಬ್ಬ ಬಿಹಾರಿ ಹುಡುಗ ಕನ್ಸು ಕಾಣೋದು ಬಿಹಾರಿ ಭಾಷೆಯಲ್ಲಿ, ಅಥವಾ ಭೋಜ್ಪುರಿ ಭಾಷೆಯಲ್ಲಿ, ಅಥವಾ ಮಿಥಿಲಾ ಭಾಷೆಯಲ್ಲಿ. ಅಥವಾ ನಮ್ಮ ಕುಂದಾಪುರಿ ಹುಡುಗರು ಕನ್ಸು ಕಾಣೋದು ಕುಂದಾಪುರಿ ಭಾಷೆಯಲ್ಲಿ, ಕನ್ನಡದಲ್ಲ. ಅವ್ರಿಗೆ ಯಾರಾದ್ರೂ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ನೀವು ಯೂಶಲಿ ಏನಾಗ್ತದೆ, ನಾವು ಕನ್ಸಲ್ಲಿ ಕಾನ್ವರ್ಸೇಷನ್ ಮಾಡ್ತಿರ್ತೀವಿ ಅನ್ಕೊಳ್ಳಿ, ಅದು ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಮಾಡಲ್ಲ, ಕರೆಕ್ಟ್, ನಾವು ಕನ್ನಡದಲ್ಲೇ ಮಾಡೋದು. ಯಾಕೆಂದರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಮಾಡ್ತೀವಿ. ಅದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ನಮ್ಮ ಕಲಿತಾ ನಮಗೆ ಅದರ ಬಗ್ಗೆ ಒಂದು ಪಾರಿಣಿತ್ಯತೆ ಬೆಳೀತಾ ಹೋಗುತ್ತೆ. ಅದು ಯಾವಾಗ ಕಲಿಬೇಕು ಅಂದರೆ, ಈಗ ನಾವು PV ನರಸಿಂಹರಾವ್ ಅವ್ರ ಬಗ್ಗೆ ಮಾತಾಡಬೇಕಾಗತ್ತೆ ಇಲ್ಲಿ. ಯಾಕೆಂದರೆ PV ನರಸಿಂಹರಾವ್ ಅವರಿಗೆ 8 ಭಾಷೆಗಳಲ್ಲಿ ಪಾರಿಣಿತ್ಯತೆ ಇತ್ತು. ಏನಕ್ಕೆ ಕಲ್ತಿದ್ರು ಅವ್ರು 8 ಭಾಷೆಗಳು? ಏನಕ್ಕೆ ಸುಲಭವಾಗಿ ಮಾತಾಡ್ತಿದ್ರು ಅವರು? ಯೂಶಲಿ ಈ ಒಂದು ರಿಸರ್ಚ್ ಪ್ರಕಾರ 0 ಡೇಯಿಂದ 8 ಇಯರ್ಸ್ ಒಳಗಡೆ ನಾವ್ಯಾವ್ದಾದ್ರು ಒಂದು ಭಾಷೆನ ತುಂಬ ಚೆನ್ನಾಗಿ ಕಲ್ತ್ರೆ, ಆಮೇಲೆ ಅದನ್ನು ಡಯಾಲಿಸಿಸ್ ಮಾಡಿದ್ರೆ, ಅಂದರೆ ಡಯಾಗ್ನೈಸ್ ಮಾಡಿದ್ರೆ ಕಂಪ್ಲೀಟಾಗಿ, ಈ ಭಾಷೆಯ ಗ್ರಾಮರ್ ಹೀಗೆ, ಈ ಭಾಷೆನ ಹೀಗೆ ಮಾತಾಡಬೇಕು, ಈ ಭಾಷೆಯಲ್ಲಿ ಇರತಕ್ಕಂತಹ ಆಚಾರ ವಿಚಾರಗಳು, ಅಂದರೆ ಇದನ್ನು ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಗ್ರಾಮರ್ ಅಂತ ಏನು ಹೇಳ್ತೀವಿ, ಲಿಂಗ್ವಿಸ್ಟಿಕಲ್ ಸ್ಕಿಲ್ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಕಲ್ತಿದ್ರೆ ನಾವು 8 ಇಂದ 13 ವರ್ಷದೊಳಗಡೆ ಎಷ್ಟು ಭಾಷೆ ನೀವು ಕೊಟ್ಟರು ಕಲಿಬೋದು. PV ನರಸಿಂಹರಾವ್ ಅವರು 8 ಭಾಷೆ ಕಲ್ತಿದ್ರು, ಇನ್ಯಾರಿಗೋ ಒಬ್ರಿಗೆ 13 ಭಾಷೆ ಪಾರಿಣಿತ್ಯತೆ ಇತ್ತು, ಇನ್ಯಾರಿಗೂ 30 ಭಾಷೆಗಳ ಪಾರಿಣಿತ್ಯತೆ ಇತ್ತು. ಅವ್ರ ಹತ್ರ ಸಮಯ ಇದ್ದರೆ ಎಷ್ಟು ಬೇಕಾದರೂ ಕಲಿಬೋದು. ಈ ರೀತಿಯ ಒಂದು ಭಾಷೆಗಳಿಗೆ, ಅಂದರೆ ಒಂದು ಭಾಷೆನ, ಮಾತೃಭಾಷೆನ ನಾವು ಕಂಪ್ಲೀಟಾಗಿ ಡಯಾಗ್ನೈಸ್ ಮಾಡಿ ಕಲ್ತ್ರೆ ಖಂಡಿತವಾಗ್ಲೂ ಪಾಸಿಬಲ್. ಆಮೇಲೆ ಈ ದೇಶದಲ್ಲಿ 2200 ಭಾಷೆಗಳಿವೆ. 2200 ಭಾಷೆಗಳಲ್ಲಿ 100 ಭಾಷೆಗಳಿಗೆ ಮೇಲೆ ಲಿಪಿ ಇದೆ. ಶೆಡ್ಯೂಲ್ಡ್ ಭಾಷೆಗಳಂತ ಕಾನ್ಸ್ಟಿಟ್ಯೂಷನಲ್ಲಿ ಬರೀ 22 ಶೆಡ್ಯೂಲ್ಡ್ ಭಾಷೆಗಳಿವೆ. ಅದನ್ನು ನಾವು ರೆಕಗ್ನೈಸ್ ಮಾಡೋದು ಬರೀ 22 ಭಾಷೆಗಳನ್ನ. ಹಾಗಂತೇಳಿ ಲಿಪಿ ಇಲ್ಲ ಅಂತಲ್ಲ, ಲಿಪಿ 100 ಭಾಷೆಗಳಿಗಿದೆ. ಅಂದರೆ ನಮ್ಮಲ್ಲಿ ಈಗ ಏನಾಗಬೇಕಾಗಿದೆ ಅಂದರೆ, ಟ್ರೈಬಲ್ ಭಾಷೆಗೂ ಸಹ ನಾವು ಒಂದು, ಅಂದರೆ ಈಗ ನಾವು ಏನು ಹೇಳ್ತಿದ್ದೇವೆ ಅವ್ರ ಲಿಪಿ ಇಲ್ಲದೆ ಇರ್ಬೋದು, ನೋ ಪ್ರಾಬ್ಲಮ್, ಬಟ್ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೋದು ಟ್ರೈಬಲ್ ಭಾಷೆಗಳಿಗೆ, ಆ ರೀತಿಯ ಒಂದು ಕಂಟೆಂಟ್ನ ಆಡಿಟ್ರಿ ಥ್ರೂನೋ, ಅಂದರೆ ಆಡಿಯೋ ವಿಷುವಲ್ ಥ್ರೂನೋ ಏನಾದರೂ ಒಂದು ಮಾಡಿದ್ರೆ ಅವ್ರಿಗೂ ಸಹ ಆ ವಿಚಾರವಂತಿಕೆ ಏನಿದೆ ಅಥವಾ ಫಿಲಾಸಫಿ ಏನಿದೆ ಅದನ್ನು ಹೇಳ್ಕೊಡ್ಬೋದು. ಇಲ್ಲಿ ನಾವು ಕಾನ್ಸೆಪ್ಟ್ಸ್ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ NEP-ನಲ್ಲಿ. ಆ ಕಾನ್ಸೆಪ್ಟ್ಸ್ನ ನಾವು ಒತ್ತು ಕೊಟ್ಟು ಹೇಳಬೇಕಾಗಿದೆ. ಆ ಕಾನ್ಸೆಪ್ಟ್ಸ್ ಹೇಳಲಿಕ್ಕೆ ಮಾತೃಭಾಷೆನೇ ಸರಿಯಾದಂತಹ ರೀತಿ ನೀತಿ. ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ, ಈಗ ಬೆಂಗಳೂರಲ್ಲಿ ಇದ್ದಾರೆ, ನಮ್ಮ ಭಾಷೆ ಒಂದು ಯಾವುದು, ಅಸ್ಸಾಮಿ ಭಾಷೆ. ಎಷ್ಟು ಜನ ಅಸ್ಸಾಮೀಸ್ ಬಂದು ಪಾಠ ಮಾಡ್ತಾರೆ? ಅಥವಾ ಬೇಡ, ಅಸ್ಸಾಂನಲ್ಲಿ ಈಗ ನಾಗಾಲ್ಯಾಂಡಲ್ಲಿ ಇಟ್ಕೊಳ್ಳೋಣ, ನಾಗಾಲ್ಯಾಂಡಲ್ಲಿ 18 ಟ್ರೈಬ್ಸ್ ಇದ್ದಾರೆ. 18 ಟ್ರೈಬ್ಸ್ನಲ್ಲಿ 18 ಜನ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ಹೇಳ್ಕೊಳ್ಳಿಕ್ಕೆ ಅದು ನಾಗಾಲ್ಯಾಂಡ್ ಬೇಸ್ ಇರಬಹುದು, ಬಟ್ 18 ಜನ ಬೇರೆ ಬೇರೆ ಭಾಷೆ. ಆ ಮಗು ಇಲ್ಲಿ ಬಂದು ಕಲಿಸ್ರೆ ಆ ಮಗುಗೆ ನಾವು ಆ ಟ್ರೈಬಲ್ ಭಾಷೆ ಹೇಗೆ ಕಲಿಸೋದಕ್ಕೆ ರಿಸೋರ್ಸ್ ಯಾರು? ಇದಕ್ಕೆ ಇಲ್ಲಿ ಒಂದು, ಅದಕ್ಕೆ ಏನು ಹೇಳ್ತಾರೆ ಇದರಲ್ಲಿ, ಡಿಜಿಟಲ್ ಮೀಡಿಯಂ ಅಂತ ಹೇಳ್ತಾರೆ. ಡಿಜಿಟಲ್ ಮೀಡಿಯಂ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ತುಂಬಾ ಬಾರಿ ಹೇಳ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ಆ ಟ್ರೈಬಲ್ ಭಾಷೆ ಏನಿದೆ ಅದನ್ನ ಆನ್ಲೈನ್ ಮಾಡಬಹುದಾ? ಅದನ್ನ ಆ ಮಗುಗೆ ಆ ಭಾಷೆಯಲ್ಲಿ
ಈಗ ಆ ಮಗು ಇಲ್ಲಿ ಓದ್ತಾ ಇದೆ ಅಂತ ಇಟ್ಕೊಳ್ಳೋಣ, ಬೆಂಗಳೂರಲ್ಲಿ ಓದ್ತಿದೆ, ಆ ತಂದೆ ತಾಯಿ ಏನೋ ಕೆಲಸ ಮಾಡ್ತಿದ್ದಾರೆ. ಈ ಮಗುಗೆ ಆ ವಿಚಾರಗಳನ್ನು ಆ ಟ್ರೈಬಲ್ ಭಾಷೆನಲ್ಲಿ ಡಿಜಿಟಲ್ ಮೂಲಕ ಆದರೂ ಹೇಳ್ಕೊಡ್ಬಹುದಾ ಅಂತಕ್ಕಂತಹ ಒಂದು ವಿಚಾರ. ಅಂದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಮಿಂಗ್ ಡೇಸಲ್ಲಿ. ಇದಕ್ಕೆ ನಾವು ಒತ್ತು ಕೊಡಬೇಕಾಗತ್ತೆ ಅಂತ ವಿಚಾರ ಇದೆ. ಅದನ್ನೇನು ಹೇಳಿಲ್ಲ, ಡಿಜಿಟಲ್ ಭಾಷೆನಲ್ಲಿ ನೀವು ಹೇಳ್ಕೊಡಿ ಅಂತ ಹೇಳಿಲ್ಲ. ಬಟ್ ಇಟ್ಸ್ ಅನ್ ಆಪ್ಷನ್ ವಿಚ್ ಆಲ್ ಎಜುಕೇಷನಲಿಸ್ಟ್ ನಾವೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಅವ್ರ ರಿಸೋರ್ಸ್ ಇಲ್ಲದೆ ಇರ್ಬೋದು. ನಾವು ಅಲ್ಲಿನವ್ರಿಗೆ ಯಾರಿಗಾದ್ರೂ ಮಾತಾಡಿ ಈ ಮಗು ಈ ಥರ ಕಲಿತಾ ಇದೆ, ಈ ಮಗುಗೆ ನಾವು ಹೇಳ್ಕೊಡೋ ಭಾಷೆ ಹೇಳ್ಕೊಡ್ತಿದ್ದೇವೆ, ಆದರೆ ನೀವು ಈ ಭಾಷೆನಲ್ಲಿ ನೀವು ಹೇಳ್ಕೊಡ್ಬಹುದಾ, ಅಂದರೆ ಈ ರೀತಿ ರಿಸೋರ್ಸ್ ಟೈಪ್ ಮಾಡ್ಕೊಬೋದಾ ಅಂತಕ್ಕಂಥ ವಿಚಾರ. ಅಂದರೆ ಮಾತೃಭಾಷೆನೇ ಇಂಪಾರ್ಟೆಂಟು, ಮಾತೃಭಾಷೆನಲ್ಲೇ ಕಲಿಕೆ ಇರಬೇಕು ಅನ್ನತಕ್ಕಂತಹ ವಿಚಾರ ತುಂಬ ಸ್ಟ್ರಾಂಗ್ ಇದೆ. 5th ಕಂಪಲ್ಸರಿ ಮಾಡಿದ್ದಾರೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಟ್ ಸೆಲ್ಫ್ ವಿಲ್ ಬಿ ಇನ್ ಮದರ್ ಟಂಗ್. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟಿಲ್ 8th grade ಅಂತ. ಸೊ ಆ ರೀತಿ ಹೇಳಿದ್ದಾರೆ. ಬಟ್ ಅದು ಇಂಪ್ಲಿಮೆಂಟ್ ಆಗೋದು ಅದಕ್ಕೆ ಈಗೇನಾಗಿದೆ, 2025 ಫಸ್ಟ್ ಸ್ಟೇಜ್ ಇಟ್ಕೊಂಡಿದ್ದಾರೆ, ಸೆಕೆಂಡಲ್ಲಿ 2030 ಇಟ್ಕೊಂಡಿದ್ದಾರೆ, 4th ಸ್ಟೇಜಲ್ಲಿ 2040 ಇಟ್ಕೊಂಡಿದ್ದಾರೆ. ಅದು ಮೋಸ್ಟ್ ಪ್ರಾಬಲಿ ನನ್ನ ಪ್ರಕಾರ 2030 ಒಳಗಡೆ ಇಂಪ್ಲಿಮೆಂಟೇಷನ್ ಆಗಬೇಕು. ಸೊ ಅದರಲ್ಲಿ ಚಾಲೆಂಜಸ್ ಇದೆ, ಇಲ್ಲ ಅಂತಲ್ಲ, ಚಾಲೆಂಜಸ್ ಇದೆ. ಸೊ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿನಲ್ಲಿ ಏನೆಲ್ಲ ಇದೆ ಹೇಳ್ತಾ ಇದ್ರು ಅಶೋಕ್ ಅವರು. ಆದರೆ ಭಾಳಷ್ಟು ಜನ ವಿಶೇಷವಾಗಿ ಕಾಂಗ್ರೆಸ್ ನವರು ಹೇಳ್ತಾ ಇರೋದು ಇದು ನಾಗ್ಪುರ್ ಎಜುಕೇಷನಲ್ ಪಾಲಿಸಿ NEP ಅಂತಂದರೆ, ಮತ್ತು ಇದು RSS ಪ್ರಣೀತ ಮತ್ತು ಇದು ಸಂವಿಧಾನ ವಿರೋಧಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಏನೇ ಆ ಥರದ್ದು ಏನಿದೆ ಇದರಲ್ಲಿ ಅಂಶಗಳು? ಇದರಲ್ಲಿ ಆ ರೀತಿ ಯಾವ ಅಂಶಗಳನ್ನು ಸಹ ನಾವು ಕಂಡು ಬರೋದಿಲ್ಲ. ಯಾಕಂದರೆ ನಾನು ಇಂಡಿಪೆಂಡೆಂಟಾಗಿ ಮಾತಾಡ್ತಾನೆ, ಫರ್ಗೆಟ್ ಅಬೌಟ್ BJPಯ ಒಂದು ಅಫಿಲಿಯೇಷನ್ ಜೊತೆಗೆ. ನಿಜ ಯಾಕಂದರೆ ನೀವು BJP ವಕ್ತಾರರಾಗಿದ್ದು ಅಥವಾ BJP ಸೇರ್ಕೊಂಡು ಇತ್ತೀಚೆಗೆ ನೀವು ಇದಕ್ಕಿಂತ ಮುಂಚೆ ಕೂಡ ನಾವು ಮಾತಾಡಿದ್ವಿ. ನಾವು ಇದರಲ್ಲಿ ಏನಂದ್ರೆ ಯಾವ ರೀತಿ ಅಂಶಗಳು ಸಹ ನನಗೆ ಸಂವಿಧಾನ ವಿರೋಧ ಅಂತ ಕಾಣಿಸ್ಲಿಲ್ಲ. ಯಾಕಂದ್ರೆ ಸಂವಿಧಾನ ಏನಾಗಿದೆ ಇದರಲ್ಲಿ ಡಿಲಾಬ್ರೇಟ್ ಮಾಡಬೇಕಾದಾಗ ಹೇಗೆ ಸ್ಪೋರ್ಟ್ಸು ಬೇಸಿಕ್ ಸ್ಕಿಲ್ ಆಗುತ್ತೆ, ಸ್ಪೋರ್ಟ್ಸ್ ನಾವು ಎಲ್ಲರೂ ಕಲೀಲೇಬೇಕಾಗತ್ತೆ. ಯಾಕಂದರೆ ಲಾಸು ಗೇನ್ ಏನಿದೆ ಅಥವಾ ಟೀಮ್ ಪ್ಲೇಯಿಂಗ್ ಏನಿದೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಅಷ್ಟೇ ಇಂಪಾರ್ಟೆಂಟು ಕಾನ್ಸ್ಟಿಟ್ಯೂಷನ್ಗೂ ಕೊಟ್ಟಿದ್ದಾರೆ, ಫಂಡಮೆಂಟಲ್ ಡ್ಯೂಟೀಸ್ಗೂ ಕೊಟ್ಟಿದ್ದಾರೆ. ಅಂದರೆ ನಾವು ಕಾನ್ಸ್ಟಿಟ್ಯೂಷನ್ ಅದೇ ರೀತಿ ಕಲಿಬೇಕು. ಯಾವ ರೀತಿಯ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದೆ ಇದು ಪಾಸ್ ಮಾಡಿದ್ರಿಂದ ಅದು ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಯಾವುದೇ ರೀತಿ ವೈಲೇಷನ್ ಏನಾಗಿಲ್ಲ. ಮುಂಚೆ ಏನು ಮಾಡ್ಕೊಂಬಂದಿರೋ ಅದೇ ರೀತಿ ಮಾಡ್ಕೊಂಬಂದಿದ್ದಾರೆ. 5.5 ವರ್ಷಗಳ ಯೋಚನೆ ಮಾಡಿ ಅದರಲ್ಲಿ ತತ್ಸುಮಾರು 2 ವರ್ಷ ಜನಗಳಿಂದ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಇನ್ಕ್ಲೂಡ್ ಮಾಡಿರತಕ್ಕಂತಹ ಪಾಲಿಸಿ. ಏನೋ ರಾತ್ರೋರಾತ್ರಿ ಕೂತ್ಕೊಂಡು ಒಂದಷ್ಟು ಜನ ಬ್ಯೂರೋಕ್ರೇಟ್ಸು ಪಾರ್ಲಿಮೆಂಟಲ್ಲೋ ಅಥವಾ ಯಾವುದೋ ಕಚೇರಿಯಲ್ಲಿ ಕೂತ್ಕೊಂಡು ಮಾಡಿದ್ದಲ್ಲ. ಗ್ರೌಂಡ್ ಲೆವೆಲ್ಗೆ ಬಂದಿದ್ದಾರೆ, ನಮಗೂ ಎಲ್ಲ ಸಹ ಮೇಲ್ ಬಂದಿತ್ತು, ನಾವು ಸಹ ನಮ್ಮ ಇನ್ಪುಟ್ಗಳನ್ನ ಕೊಟ್ಟಿದ್ವಿ. ಆ ರೀತಿಯಾದಂತಹ ಪಾಲಿಸಿ, ಮೋಸ್ಟ್ ಇನ್ಕ್ಲೂಸಿವ್ ಪಾಲಿಸಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು. ಎರಡನೇದು, ಈಗ ನಾಗ್ಪುರ್ ಎಜುಕೇಷನ್ ಪಾಲಿಸಿನ ಅಂತ ಹೇಳೋದಾದರೆ ಭಾರತ ಅನ್ನತಕ್ಕಂತಹ ವಿಚಾರಕ್ಕೆ, ಭಾರತೀಯತೆ ಅಂತ ವಿಚಾರಕ್ಕೆ ಬಂದಾಗ ಇದು ಖಂಡಿತವಾಗ್ಲೂ ಭಾರತ ಮತ್ತು ಭಾರತೀಯತನ ಎತ್ತಿ ಹಿಡಿತಕ್ಕಂತಹ ಒಂದು ವಿಚಾರ ಆಗುತ್ತೆ. ಅದನ್ನು ನೀವು RSS ಹೋಲಿಸ್ತಿರೋ, ಅದನ್ನು ನೀವು ನಾಗ್ಪುರಕ್ಕೆ ಹೋಲಿಸ್ಕೊಂತಿರೋ, ಅದು ಕಾಂಗ್ರೆಸ್ನವರ ವಿಚಾರಗಳು. ಅದಕ್ಕೆ ನಾವು ಯಾವುದೇ ರೀತಿ ಟೀಕಾ ಪ್ರಹಾರಗಳನ್ನು ತೆಗೆದುಕೊಳ್ಳಲ್ಲ. ಭಾರತೀಯತೆ ಬಗ್ಗೆ ಹೇಗೆ RSS ವಿಚಾರಧಾರೆ ಇದೆ, ಅದೇ ರೀತಿಯ ವಿಚಾರಧಾರೆಗಳನ್ನ ಎತ್ತಿಡಬೇಕಾಗಿರತಕ್ಕಂಥ ಅವಶ್ಯಕತೆ ನಮ್ಮ ಒಂದು ಶಿಕ್ಷಣ ನೀತಿನಲ್ಲಿ ಅವಶ್ಯಕತೆ ಇತ್ತು. ಆ ರೀತಿಯ ಭಾರತೀಯತೆನ ಎತ್ತಿಡಿಯುತ್ತೆ. ಇದರಲ್ಲಿ ಈಗ ಒಂದು ಏನು ಫಾಲೋ ಮಾಡ್ತಿದ್ದಾರೆ RSSನಲ್ಲಿ, ಆ ರೀತಿಯ ಫಾಲೋಯಿಂಗ್ ಇದೆಯಾ? ಖಂಡಿತವೂ ಇಲ್ಲ. ಅವರಲ್ಲಿ ಬೇರೆ ವಿಚಾರಗಳಿರ್ತವೆ, RSSನಲ್ಲಿ ಬೇರೆ ವಿಚಾರಗಳು ಇವೆ. ಅಂದರೆ ಅಲ್ಲಿ ಡಿಸಿಪ್ಲೈನ್ಡು ತುಂಬ ಇಂಪಾರ್ಟೆಂಟ್. ಇಲ್ಲೂ ಡಿಸಿಪ್ಲೈನ್ ಬಗ್ಗೆ ಒತ್ತು ಕೊಡ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ, ಒಂದು ವಿಚಾರಗಳನ್ನು ಅವರು ತುಂಬ ಸ್ಪಷ್ಟವಾಗಿ ಬಿಲೀವ್ ಮಾಡ್ತಾರೆ RSSಲ್ಲಿ. ಅಷ್ಟೇ ಸ್ಪಷ್ಟತೆಯಿಂದ ಇಲ್ಲಿ ನಾವು ಬಿಲೀವ್ ಮಾಡಲೇಬೇಕಾ ಅಂತಕ್ಕಂಥ ವಿಚಾರ ಭಾರತೀಯತೆಗೆ ಬಂದಾಗ ಖಂಡಿತವಾಗ್ಲಾಗುತ್ತೆ. ಮಿಕ್ಕಿದ್ದಿಲ್ಲ. ಮಿಕ್ಕಿದ ಅವ್ರವ್ರ ಅಸಂಪ್ಷನ್ಸ್ ಇದೆ. ಅದರಲ್ಲಿ ಕೇಸರೀಕರಣ ಆಗ್ತಾ ಇದೆ ಎಜುಕೇಶನ್ ಅಂತಂತಾರಲ್ಲ, ಕೇಸರೀಕರಣ ಅಲ್ಲ, ಭಾರತೀಯತೆನ ಎತ್ತಿಡತಕ್ಕಂತಹ ವಿಚಾರಧಾರೆ ಇಲ್ಲಿ ತುಂಬಾ ನಮಗೆ ಮುಂದೆ ಕಾಣಿಸುತ್ತೆ. ಅಂದ್ರೆ ನಾವು ಈಗ ನೀವೆಲ್ಲ ಯೋಚನೆ ಮಾಡಬೇಕಾದ್ರೆ, ಶುಡ್ ವಿ ಬಿ ಇನ್ ಇಂಡಿಯಾ? ನಾವು ನಿಜವಾಗ್ಲೂ ಭಾರತ ನಮ್ಮ ದೇಶ ಆಗಿದೆಯೇ? ಯಾಕಂದರೆ ಅಷ್ಟರ ಮಟ್ಟಕ್ಕೆ ಕರಪ್ಷನ್ ಬೆಳೆದಿದೆ, ಅಷ್ಟರ ಮಟ್ಟಕ್ಕೆ ನಮಗೆ ಜಿಗುಪ್ಸೆ ಬಂದಿದೆ, ಸತ್ಯತೆ ಇಲ್ಲ, ಧರ್ಮಭ್ರಷ್ಟತೆ ದಿನ ನಡೀತಾ ಇರುತ್ತೆ. ಅದರಿಂದಾಗಿ ನಮಗೆ ತುಂಬ ಮನಸ್ಸೊಳಗಡೆ ತ್ರಾಸು ಉಳ್ಕೊಳ್ಳುತ್ತೆ. ಎಲ್ಲೇ ಏನೇ ಕೆಲಸ ಮಾಡಿದ್ರು ತ್ರಾಸು ಉಳ್ಕೊಳ್ಳುತ್ತೆ. ಆ ತ್ರಾಸನ್ನ ನಾವು ಕಳ್ಕೊಳ್ಳಿಕ್ಕೋಸ್ಕರವಾಗಿ ನಾವು ಅನೇಕ ವಿಚಾರಗಳನ್ನ ಮಾತಾಡ್ತೇವೆ. ನಮ್ಗೆ ಬೇಕಾಗೇ ಇರಲ್ಲ ಈ ದೇಶ ಅಂತ ಎಲ್ಲ ಹೇಳ್ತೇವೆ. ಆದರೆ ಇನ್ಮೇಲಿಂದ ಹಂಗಾಗಲ್ಲ. ಯಾಕೆಂದರೆ ಇದು ಒಂದು ರೀತಿಯಲ್ಲಿ ಧರ್ಮನ ಎತ್ತಿಡಿಯುತ್ತೆ. ನಮಗೆ ಆನಂದ ಕೊಡ್ತಕ್ಕಂಥ ಕೆಲಸನ ನಾವು ಮಾಡಲಿಕ್ಕೆ ನಮ್ಮ ಸ್ಕಿಲ್ ಸೆಟ್ ಐಡೆಂಟಿಫೈ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಾವು ನಿಷ್ಠೆ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ. ಅದು ಕಾಲಕ್ರಮೇಣ ಅದು ನಮಗೆ
ನಾವು ನಿಜವಾಗ್ಲೂ ಕಲ್ತ್ವಪ್ಪ. ಅಂದರೆ ನಮ್ಮ ಬದುಕಿನಲ್ಲಿ ಏನಿದೆ ಮುಖ್ಯವಾಗಿ ನಾವು ಆತ್ಮಜ್ಞಾನ ಪಡ್ಕೊಬೇಕು. ಆತ್ಮಜ್ಞಾನಕ್ಕೆ ಒತ್ತು ಕೊಡತಕ್ಕಂತಹ ಎಜುಕೇಷನ್ ಪಾಲಿಸಿನೇ ಆಗಬೇಕು. ಆದರೆ ಈಗೇನಾಗಿದೆ, ನಾವು ಆತ್ಮಜ್ಞಾನ ಬಿಟ್ಬಿಟ್ಟಿದ್ದೀವಿ. ನಾವು ಎಂಪ್ಲಾಯಬಿಲಿಟಿ, ನನಗೊಂದು ಕೆಲಸ ಹಿಡಿಬೇಕು, ನಾನು ಒಂದು ಕಡೆ ಮದುವೆ ಆಗಬೇಕು, ನನಗೆ ಇಷ್ಟು ಮನೆ ಬೇಕು, ಇಷ್ಟು ಕಾರ್ ಬೇಕು, ಇಷ್ಟು ಪ್ರಾಪರ್ಟಿ ಮಾಡಬೇಕು ಅನ್ನೋ ಕುದುರೆ ಏರಿ ಹೊರಟಿದ್ದೀವಿ. ಯಾರೂ ಸಹ ಇಲ್ಲಿವರೆಗೂ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಯಾರೇ ಬರಲಿ, ನಾನೊಬ್ಬ ಜ್ಞಾನಿ ಆಗಬೇಕಪ್ಪ, ನನಗೊಬ್ಬ ಆತ್ಮಜ್ಞಾನ ಬೆಳೆಸ್ಕೊಬೇಕಪ್ಪ, ಒಂದು ಬ್ರಹ್ಮಜ್ಞಾನನೋ ಅಥವಾ ಆತ್ಮಜ್ಞಾನ ಅಥವಾ ಪರಮಾತ್ಮ ಮೀನ್ಸ್ ಇಟ್ ಕ್ಯಾನ್ ಬಿ ಅಲ್ಲಾ, ಇಟ್ ಕ್ಯಾನ್ ಬಿ ಜೀಸಸ್, ಇಟ್ ಕ್ಯಾನ್ ಬಿ ಎನಿಬಡಿ ಎಲ್ಸ್, ಇಟ್ ಕ್ಯಾನ್ ಬಿ ಬುದ್ಧ, ವಾಟ್ ಎವರ್ ಇಟ್ ಇಸ್, ವಾಟ್ ಎವರ್ ಫಿಲಾಸಫಿ ಯು ಬಿಲೀವ್ ಇನ್, ನೋ ಪ್ರಾಬ್ಲಮ್. ಬಟ್ ಐ ವಿಲ್ ಡಿಫೈನ್ ದ ಫಿಲಾಸಫಿ, ಆರ್ ಯು ರನ್ನಿಂಗ್ ಟುವರ್ಡ್ಸ್ ದಟ್ ಫಿಲಾಸಫಿ ಇಸ್ ವಾಟ್ ಈಸ್ ದ ಪಾಯಿಂಟ್. ಮೋಸ್ಟ್ ಆಫ್ ದ ಟೈಮ್ಸ್ ವಿ ಆರ್ ನಾಟ್ ರನ್ನಿಂಗ್. ನಮ್ಮ ಜ್ಞಾನಕ್ಕೋಸ್ಕರ ನಾವು ಓಡಾಟ ಮಾಡ್ತಿಲ್ಲ. ಈಗ ನಾವು ಹೋರಾಟ ಮಾಡ್ತಿರೋದು, ಅವನು ಅಷ್ಟು ಎಕರೆ ಪ್ರಾಪರ್ಟಿ ಮಾಡಿದ, ನಾನು ಇಷ್ಟು ಎಕರೆ ಪ್ರಾಪರ್ಟಿ ಮಾಡಲಾ ಬೇಡವಾ ಅನ್ನೋ ವಿಚಾರ. ಇದನ್ನು ಬದಲಾವಣೆ ಆಗಬೇಕಿತ್ತು. ಅಲ್ಲಿ ನಾವು ಬದಲಾವಣೆ ಆಗಬೇಕಿತ್ತು ಅಂದರೆ ಇದು ಭಾರತೀಯತೆ ಅಂದ್ರೆ ಇದು ಭಾರತೀಯತೆನೇ. ಇದಕ್ಕೆ ನೀವು RSS ಹೆಸರು ಜೋಡಿಸ್ತೀರ, ನೀವು ಆತ್ಮಜ್ಞಾನಕ್ಕೆ ಜೋಡಿಸ್ಕೊಳ್ಳಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಆದರೆ ಇದು ಆತ್ಮಜ್ಞಾನಕ್ಕೆ ಹೋರಾಟ ಮಾಡತಕ್ಕಂತಹ, ಅಂದರೆ ನನ್ನಲ್ಲಿ ನಾನು ಪರಿಷ್ಕರಣೆಗೊಳ್ಳಬೇಕು ಅಂತಹ ಒಂದು ವಿದ್ಯಾ ನೀತಿ ಏನಿದೆ ಇದು ಆಗಿದೆ. ಅದರಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ, ನೀವು ಜ್ಞಾನಕ್ಕೋಸ್ಕರವಾಗಿ ನಾವು ಒತ್ತು ಕೊಡ್ತೇವೆ. ಜ್ಞಾನದಲ್ಲಿ ಎಸ್ಪೆಷಲಿ ಆತ್ಮಜ್ಞಾನ ಅಂದರೆ ಸೆಲ್ಫ್ ಡಿಸಿಪ್ಲೈನ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಪ್ರೈಡ್, ಅದರ ಬಗ್ಗೆ ಹೇಳ್ತಾರೆ ಒಂದು ಕಡೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿವರೆಗೂ ಸಹ ನಾವು ಬರೀ ಎಂಪ್ಲಾಯ್ಮೆಂಟ್ ಬಂದೇ ಬರುತ್ತೆ. ಯಾವಾಗ ಬರುತ್ತೆ? ನನ್ನಲ್ಲಿ ಸ್ಕಿಲ್ ಸೆಟ್ ಸರಿಯಾಗಿ ಕಲ್ತಿದ್ರೆ ನಾನು ಎಂಪ್ಲಾಯ್ಮೆಂಟ್ ಬರುತ್ತೆ. ಇವತ್ತು ಈ ಎಂಪ್ಲಾಯ್ಮೆಂಟ್ ಇದೆ, ನಾಳೆ ಯಾರಿಗೆ ಗೊತ್ತು? ನೀವು ಜರ್ನಲಿಸ್ಟ್ ಆಗಿದ್ದೀರಾ, ನಾನು ಮುಂಚೆ ಆರ್ಕಿಟೆಕ್ಟ್ ಆಗಿದ್ದೆ, ನಾನು ತದನಂತರದಲ್ಲಿ ನಂಗೆ ಬೇಡ ಅನಿಸ್ತು ಆರ್ಕಿಟೆಕ್ಚರು, ಐ ಶಿಫ್ಟೆಡ್ ಮೈ ಸೆಲ್ಫ್ ಟು ಎನ್ ಎಜುಕೇಷನ್ ಫೀಲ್ಡ್. ಈಗ ಒಂದು ಸ್ವಲ್ಪ ದಿವಸ ಆದಮೇಲೆ ಎಜುಕೇಷನ್ ಬೇಡಪ್ಪ, ನಾನು ಸಮಾಜ ಸೇವೆ ಮಾಡ್ತೀನಿ ಅನಿಸ್ಬೋದು. ಆದರೆ ನಾನು ಅಡಾಪ್ಟಬಿಲಿಟಿ, ನಾನು ಫ್ಲೆಕ್ಸಿಬಲ್ ಮಾಡ್ಕೊಂಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಸೊ ಅಡಾಪ್ಟಬಿಲಿಟಿ ಇದ್ದಾಗ ಖಂಡಿತವಾಗ್ಲೂ ಬರುತ್ತೆ. ನನಗೀಗ ಸಂತೋಷ ಕೊಡ್ತಿದ್ದೆ, ಮಾಡ್ತೀನಿ. ಅಂದರೆ ನಾನು ತುಂಬ ಡ್ರಾಸ್ಟಿಕ್ಕಾಗಿ ಚೇಂಜ್ ಮಾಡಿಬಿಡ್ತೀನಿ, ನನ್ನ ಫಿಲಾಸಫಿ ಚೇಂಜ್ ಆಯಿತಾ? ಆವಾಗ ಪ್ರಶ್ನೆ. ನನ್ನ ಫಿಲಾಸಫಿ ಚೇಂಜ್ ಆಗಿಲ್ಲ, ನನ್ನ ಕೆಲಸ ಚೇಂಜ್ ಆಯ್ತಾ? ಹೌದು, ನನ್ನ ಕೆಲಸ ಚೇಂಜ್ ಆಯಿತು. ಆ ರೀತಿಯ ಒಂದು ಬದಲಾವಣೆ ಆದರೆ ತೊಂದರೆ ಇಲ್ಲ. ಫಿಲಾಸಫಿ ಈಸ್ ಇಂಪಾರ್ಟೆಂಟ್. ಆ ಫಿಲಾಸಫಿಗೆ ಒತ್ತು ಕೊಟ್ಟು ಹೇಳಿದೆ ಅಂದರೆ ಖಂಡಿತವಾಗ್ಲೂ ಹೌದು. ಎಸ್, ಅಶೋಕ್ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ NEP ಬಗ್ಗೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಹೇಳಿದರು. ಒಂದಷ್ಟು ಸಂಶಯಗಳು ದೂರ ಆಗಿದೆ ಅಂತ ಅನ್ಕೋತೀನಿ. ಸೊ ಅಶೋಕ್ ಅವರೇ, ನಿಮಗೆ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಸೊ ಇದರಲ್ಲಿರುವ ಒಳ್ಳೆಯ ಅಂಶಗಳು ಏನಿದೆ, ನಾವೆಲ್ಲವೂ ಒಳ್ಳೆಯ ಅಂಶಗಳು ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ತುಂಬ ಪರಾಮರ್ಶೆ ಮಾಡಿ, ತುಂಬ ಜನ ಅಭಿಪ್ರಾಯ ಸಂಗ್ರಹಿಸಿ, ಈಗ ನಾವೇನು ಯಾರು ಬೈತಾ ಇದ್ದಾರೆ ಅವರು ಕೂಡ ಇದರ ಸಭೆಗೆ ಅವ್ರಿಗೂ ಆಹ್ವಾನ ಬಂದಿತ್ತು, ನೀವು ಅಥವಾ ಎಲ್ರಿಗೂ ಮುಕ್ತ ಅವಕಾಶ ಇತ್ತು. ಸೊ ಎಲ್ಲ ಮುಗಿದ ಮೇಲೆ ಮತ್ತೆ ಟೀಕೆ ಮಾಡಿದರೆ ಅದು ಕೆಲವೊಂದು ಸಲ ಪಾಲಿಟಿಕ್ಸ್ ಅನಿಸುತ್ತೆ. ಯಾಕೆಂದರೆ ಅವಕಾಶಗಳು ಇಲ್ಲದೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಮಾಡಿ ತಂದಿಲ್ಲ ಇದನ್ನು. ಇದು ಪಬ್ಲಿಕ್ ಡೊಮೇನಲ್ಲಿ ಇತ್ತು ಇದ್ರ ಚರ್ಚೆ. ಸೊ ಹೀಗಾಗಿ ಒಳ್ಳೆಯ ಉದ್ದೇಶದಿಂದ ಒಳ್ಳೆ ವಿಚಾರಗಳನ್ನೇ ತಂದಿದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ. ಆದಷ್ಟು ಬೇಗ ಇದು ಇಂಪ್ಲಿಮೆಂಟ್ ಆಗಲಿ ಅಂತ ನಾನು ಹೇಳ್ತಾ ನಮ್ಮ ಅಶೋಕ್ ಸರ್ಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಖಂಡಿತ ಅದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಮ್ಮ ಸಪೋರ್ಟ್ ಇರಲಿ ಅಂತ ನಿಮಗೆ ಅನಿಸಿದರೆ ನೀವು ಜಾಯಿನ್ ಬಟನ್ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ. ನಮಸ್ಕಾರ. ಥ್ಯಾಂಕ್ ಯು.